ಪುತ್ತೂರು ಮತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಮೃತ ಮಹೋತ್ಸವದ ಪ್ರಯುಕ್ತ ಪುತ್ತೂರು ದರ್ಬೆಯಿಂದ ವಿಟ್ಲದ ತನಕ ನಡೆದ ಸ್ವಾತಂತ್ರ್ಯೋತ್ಸವದ ನಡಿಗೆ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಯಿತು. ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ಚಾಲನೆ ದೊರೆತು ವಿಟ್ಲದತ್ತ ಮೆರವಣಿಗೆ ಸಾಗಿತು. ವಿಟ್ಲದಲ್ಲಿ ಸ್ವಾತಂತ್ರ್ಯೋತ್ಸವದ ನಡಿಗೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕೆಪಿಸಿಸಿ ವಕ್ತಾರ ನಿಕೇತ್ ರಾಜ್ ಮೌರ್ಯ, ಮಾಜಿ ಸಚಿವ ಬಿ ರಮಾನಾಥ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ, ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ, ಕೆಪಿಸಿಸಿ ಕಾರ್ಯದರ್ಶಿ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಾಜಿ ಅಧ್ಯಕ್ಷೆ ಕೃಪಾ ಅಮರ್ ಆಳ್ವ, ಮಹಿಳಾ ಕಲ್ಯಾಣ ಇಲಾಖೆಯ ಮಾಜಿ ಅಧ್ಯಕ್ಷೆ ದಿವ್ಯಾ ಪ್ರಭಾ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಅನಿತಾ ಹೇಮನಾಥ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಂಎಸ್ ಮಹಮ್ಮದ್, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ ರೈ, ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಅಲಿ, ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿ ಕೊಲ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಚಂದ್ರ ಆಳ್ವ, ಕೌನ್ಸಿಲರ್ ವಿಕೆ ಅಶ್ರಫ್,
ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಪದ್ಮನಾಭ ರೈ, ಹಸೈನರ್, ಅಬ್ದುಲ್ ರಹಿಮಾನ್, ಕುಮಾರ್ ಶೆಟ್ಟಿ, ಮುರಳೀಧರ ರೈ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜರಾಮ ಕೆಬಿ ಸ್ವಾಗತಿಸಿದ್ರು. ರಮಾನಾಥ ವಿಟ್ಲ ವಂದಿಸಿದ್ರು. ಮಹಮ್ಮದ್ ಬಡಗನ್ನೂರು ಕಾರ್ಯಕ್ರಮ ನಿರೂಪಿಸಿದ್ರು. ಈ ವೇಳೆ ನೂರಾರು ಕಾರ್ಯಕರ್ತರು ಜೊತೆಗಿದ್ರು. ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷದ ಬಾಬ್ತು ಅಮೃತೋತ್ಸವ ಆಚರಣೆ ಈ ವರ್ಷ ಎಲ್ಲ ಕಡೆ ನಡೆದಿದೆ. ಮನೆ ಮನೆಯಲ್ಲಿ ಧ್ವಜ ಹಾರಾಟ ಮಾಡುವಂಥದ್ದು ನಡೆದಿದೆ. ಆದರೆ ನಾವು 15ರ ಮೊದಲು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಇದ್ದೆವು. ಆದರೆ ನಮ್ಮ ಜಿಲ್ಲೆಯ ಬೆಳ್ಳಾರೆ ಪ್ರಕರಣದಿಂದಾಗಿ ಸೆಕ್ಷನ್ ಎಲ್ಲ ಇರುವಾಗ ನಾವು ಕಾನೂನಿಗೆ ವಿರುದ್ಧವಾಗಿ ಹೋಗುವುದು ಬೇಡ ಅಂತ ಅದನ್ನು ಮುಂದುವರಿಸಿದ್ದೇವೆ. ಆದರೆ ಆಗಸ್ಟ್ 15 ಆಗಸ್ಟ್ 30ರ ಒಳಗೆ ಮುಗಿಸಬೇಕು ಅಂತ ಹೇಳುವ ಉದ್ದೇಶದಿಂದ 22ನೇ ತಾರೀಖನ್ನು ನಾವೆಲ್ಲ ಕೂತು ನಿಶ್ಚಯ ಮಾಡಿ ಇವತ್ತು ಆಯ್ಕೆ ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಬಹುಶಃ ಪುತ್ತೂರಿನಲ್ಲಿ ಇತಿಹಾಸ ನಿರ್ಮಿಸಿದ್ದೇವೆ ಅಂತ ಹೇಳುವ ಹೆಮ್ಮೆ ನಮ್ಮ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಇದರಲ್ಲಿ ತೊಡಗಿಸಿಕೊಂಡವರಿಗೆ ಇವತ್ತು ಉಂಟಾಗಿದೆ. ಯಾಕಂದರೆ 15 ದಿನಗಳಿಂದ ಒಂದು 2 ಬ್ಲಾಕಿನ ಸುಮಾರು 10-20 ಜನ ಅವಿರತವಾಗಿ ಇದಕ್ಕಾಗಿ ಬೂತು ಹೋಗಿ ಕೆಲಸ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಎಲ್ಲರೂ ಇದರಲ್ಲಿ ಒಂದೇ ಮನಸ್ಸಿನಿಂದ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಕೇವಲ ರಾಷ್ಟ್ರದ ಸ್ವಾತಂತ್ರ್ಯದ ಬಗ್ಗೆ ಇದ್ದ ಕಾರಣ ಇವತ್ತು ಈಗ ನಾವು ಅಳಕೆ ಮಜಲಿಗೆ ಮುಟ್ಟಿದ್ದೇವೆ. ವಿಟ್ಲದಲ್ಲಿ ಪುತ್ತೂರಿಂದ 10 ಗಂಟೆಗೆ ಹೊರಟಿದ್ದೇವೆ. ಸ್ವಲ್ಪ ಮಳೆ ಒಮ್ಮೆ ಬಂತು, ಆದರೆ ಮಳೆಯೂ ನಮಗೆ ಸಹಕಾರವನ್ನು ಕೊಟ್ಟಿದೆ. ಈಗ ಮಳೆ ಬಿಟ್ಟಿದೆ. ಸಂಜೆ ವಿಟ್ಲದಲ್ಲಿ ಸಮಾರೋಪ ಆಗ್ತಾಯಿದೆ. ಬೆಳಿಗ್ಗೆ ಕ್ಸೇವಿಯರ್ ಡಿಸೋಜ ಅವರು ಉದ್ಘಾಟನೆ ಮಾಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಮತ್ತು JR ಲೋಬೋ ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ನಾವೆಲ್ಲ ಇದ್ದೆವು. ಇನ್ನು ಸಂಜೆ ನಿಕೇತ್ ರಾಜ್ ಮೌರ್ಯ ಅವರು ಪ್ರಧಾನ ಭಾಷಣ ಮಾಡಲಿಕ್ಕಿದ್ದಾರೆ. ಅಂತೂ ಮಧ್ಯಾಹ್ನ ನಂತರ ನಮ್ಮ ಮಂಜುನಾಥ್ ಭಂಡಾರಿ, ಮಾಜಿ ಉಸ್ತುವಾರಿ ಸಚಿವರಾದ ರಮಾನಾಥ್ ರೈಗಳು ಮತ್ತು ಬಾಕಿ ಮಿಥುನು ಅವರೆಲ್ಲ ಮಧ್ಯಾಹ್ನ ನಂತರ ಬರ್ತೇನೆ ಹೇಳಿದ್ದಾರೆ. ಯಾಕಂದರೆ ಇವತ್ತು ಬೆಳ್ತಂಗಡಿಯಲ್ಲೂ ಇದೇ ಕಾರ್ಯಕ್ರಮ ಎಲ್ಲ ಕಡೆ ಇದ್ದ ಕಾರಣ ಒಂದನ್ನು ಮುಗಿಸಿಕೊಂಡು ಒಂದರಲ್ಲಿ ಬಂದು ಜೊತೆ ಆಗ್ತೇವೆ ಹೇಳಿದ್ದಾರೆ. ಅಂತೂ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಇದರಲ್ಲಿ ಶ್ರಮ ಹಾಕಿದ ನನ್ನ ಎಲ್ಲ ನಾಯಕರಿಗೂ ತೃಪ್ತಿ ತಂದಿದೆ, ಸಂತೋಷ ತಂದಿದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಹುಮ್ಮನಸ್ಸು ಬಂದಿದೆ. ನಾವು ದುಡಿದರೆ ಕಾಂಗ್ರೆಸ್ಸು ಬಂದೇ ಬರ್ತದೆ, ಗೆದ್ದೇ ಬರ್ತದೆ, ಸರ್ಕಾರ ಆಗೇ ಆಗ್ತದೆ ಅಂತ ಹೇಳುವಂಥ ಧೈರ್ಯ ಇವತ್ತು ಎಲ್ಲ ಕಾರ್ಯಕರ್ತರಿಗೆ ಬಂದಿದೆ. ಎಲ್ಲ ದೇಶಭಕ್ತ ಕಾಂಗ್ರೆಸ್ ಬಂಧುಗಳನ್ನು ಅವರಿಗೆಲ್ಲ ಸನ್ಮಾನದ ವಂದನೆಗಳನ್ನು ಸಲ್ಲಿಸ್ತಾ, ಪುತ್ತೂರಿನ ದರ್ಬೆಯಿಂದ ವಿಟ್ಲದ ಈ ಸ್ಟೈಲ್ ಪಾರ್ಕ್ ಮೈದಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ದಾರಿಯುದ್ದಕ್ಕೂ ರಸ್ತೆ ತುಂಬಿ ತುಳುಕುತ್ತಿತ್ತು. ಈ ಸ್ಟೈಲ್ ಪಾರ್ಕ್ ಮೈದಾನ ಕೂಡ ತುಂಬಿ ತುಳುಕ್ತಿದೆ. ನಮ್ಮ ಮನಸ್ಸು, ಹೃದಯ ಕೂಡ ತುಂಬಿ ತುಳುಕುತ್ತಿದ್ದ ಬಂಧುಗಳೇ, ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಾವಿಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಭಾರತ್ ಮಾತಕ್ಕೆ ಘೋಷಣೆಯನ್ನು ಕೂಡೋಣ. ಬಂಧುಗಳೇ, ಒಕ್ಕೊರಳಿಂದ ಕೂಗೋಣ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನು ಯಾವ ಸ್ವಾತಂತ್ರ್ಯ ಹೇಗೆ ಇತ್ತು ಅಂತ ಹೇಳುವುದಕ್ಕೆ ಇವತ್ತು ಆ ಸ್ವಾತಂತ್ರ್ಯವನ್ನು ಗೌರವಿಸುವವರು, ನಂಬುವವರು, ಅದರ ಮೇಲೆ ವಿಶ್ವಾಸ ಇಟ್ಟಂತ ದೇಶ ಪ್ರೇಮಿಗಳು ಇದ್ದಾರೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ.
ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವಿಶೇಷ ಅಂದರೆ ನಮಗೆ ಹರಿಚಂದ್ರ ಹೇಳಿದರು 13 ಕಮಲ್ಪುಲೆ ಅಂತ. ನೆಟ್ಟಾರು ಪ್ರಕರಣದಿಂದಾಗಿ 13ಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆಯಿತು. ಎಲ್ಲ ಪ್ರಮುಖರು ಕೂತ್ಕೊಂಡು 22ನೇ ತಾರೀಕಿಗೆ ಮಾಡುವಂತ ಮಾಡಿದೆವು. 1 ವಾರ ಮಾತ್ರ ಸಮಯ, ಅದರ ಮಧ್ಯದಲ್ಲಿ 15 ಬಂತು. ಅದರ ಮೇಲೆ ವಿಟ್ಲ ಪುತ್ತೂರು 2 ಬ್ಲಾಕಿನ ಎಲ್ಲ ಪ್ರಮುಖರು, ಮಾಜಿ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲ ಕೂತ್ಕೊಂಡು ಮಾತಾಡಿ ಕೊನೆಗೇನೋ ಒಂದು ಭಯ, ಹೇಗಾಗ್ತದ ಈ 16-17 ಕಿಲೋಮೀಟರ್ ನಡೀತಾರ ಎಲ್ಲ ಇತ್ತು. ಬಹುಶಃ ನಾವು ನೆನೆಸಿದ್ದಕ್ಕಿಂತ ಹೆಚ್ಚಿಗೆ ನಮ್ಮ ಕಾರ್ಯಕರ್ತರು ಬೆಂಬಲ ಕೊಟ್ಟಿದ್ದಾರೆ, ಬಂದಿದ್ದಾರೆ, ಅವರಿಗೆ ಅಭಿನಂದನೆಗಳು. ಇನ್ನೂ ಒಂದು ಯಾರೋ ಹೇಳ್ತಾ ಇದ್ರು, ಇಂಚ ನಡಪುಲಿಂದ ಆಂಡ ನಂಗೆ ಅಪಗ ಮಲ್ತುಡಲಿ ಅಂತ. ಹೌದು ಹರಿಚಣ್ಣ, ನಮಗೆ ಒಬ್ಬರು ನಾವು ಹೊರಡುವಾಗ ಕಾಫಿ ತಿಂಡಿಯ ವ್ಯವಸ್ಥೆ ಮಾಡಿದ್ರು. ಪನೋಡ್ಚಿ ಸಕ್ವಕ್ಕ ಹೇಳಿದರು. ಅಂದರೆ ಗುಪ್ತವಾಗಿ ನಮ್ಮೊಟ್ಟಿಗೆ ಬಹಳಷ್ಟು ಜನ ಇದ್ದಾರೆ ಅಂತ. ಇನ್ನೊಬ್ಬರು ನಿಮಗೆ ಏನು ಬೇಕು, ನೀರು ಬೇಕಾ, ನೀರು ತಗೊಳ್ಳಿ ಅಂತ ಅವರು ಕಳಿಸ್ಕೊಟ್ರು. ಇನ್ನೊಬ್ಬರು ಈಗ ಬಂತಲ್ಲ ಸಿಹಿ ತಿಂಡಿ ಸಕ್ವಕ್ಕ, ಎಲ್ರಿಗೂ ನಮ್ಮ ಲೆಕ್ಕದಲ್ಲಿ ಮೈಸೂರು ಪಾಕು ಕೊಡಿ ಅಂತ ಹೇಳಿ ಅದನ್ನು ಕಳಿಸಿದ್ರು. ನೋಡಿ, ಇಲ್ಲಿ ಬರುವಾಗಲೇ ಇಬ್ಬರು ಸೇರಿ ಇಡೀ ಸಭೆಗೆ ಆ್ಯಪಲ್ ಕೊಟ್ಟರು. ಅದಲ್ಲದೆ ನಮ್ಮ ಯುವ ಕಾಂಗ್ರೆಸ್ಸಿನವರು ಪೆಪ್ಸಿ ಮಜ್ಜಿಗೆ ಕೊಟ್ಟರು. ಇನ್ನು ಲಸ್ಸಿ ಕೊಟ್ಟರು. ಇನ್ನು ಒಂದು ಮಂಜಲ್ ಪಡಪಿನಲ್ಲಿ ರಾಮಚಂದ್ರ ನಾಯಕ್ ಬಳಗ ಸಾಮಾನ್ಯ ಕಾರ್ಯಕರ್ತರು ಸೇರ್ಕೊಂಡು ಅಲ್ಲಿ ಏನೋ ಕುಡಿಯುವುದಕ್ಕೆ ಕೊಟ್ಟರು. ನಗರದಲ್ಲಿ ದಿನೇಶ್ ಗೌಡ ಮತ್ತು ಇತರರು ಅಲ್ಲೇನೋ ಕುಡಿಲಿಕ್ಕೆ ಕೊಟ್ಟರು. ನಮ್ಮ ಈಶ್ವರ ಭಟ್ರಂತೂ ನಮ್ಮ ಕಂಬಳದ ಚಂದ್ರ ಶೆಟ್ಟಿ, ರಾಧಾಕೃಷ್ಣ ನಾಯಕ್ ಮತ್ತೆ ಆರಿಗರು ಇವರನ್ನೆಲ್ಲ ಹಿಡ್ಕೊಂಡು ಒಂದು ನಮೂನೆ ಪಲಾವು ಏನು ಬೇಕು ಕಷಾಯ ಎಲ್ಲ ಕೊಟ್ಟರು. ಅದರಿಂದ ಈಚೆ ಅಣ್ಣ ಶೆಟ್ಟರ ಮನೆಯಲ್ಲಿ, ಸೋಮಶೇಖರ ಶೆಟ್ಟರ ಮನೆಯಲ್ಲಿ ಕೇಳಿದ್ದು ನಾನು ಗಂಜಿ ಚಟ್ನಿ ಕೊರಲೆ ಅಂತ. ಆದರೆ ಗಂಜಿ ಅಲ್ಲ, ಅನ್ನ ಪಲ್ಯ ಸಾರು ಸಾಂಬಾರು ನಿಖೇತ್ ಊಟಗೆ ಇಲ್ಲ ಹೇಳಿದ್ರು, ಆಸೆ ಮಾಡಬೇಡಿ. ಪಾಯಸದ ಊಟ ಹಾಕಿ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ರು. ಒಂದು ಬಾರಿ ಅವರೇ ಸುಮ್ಮನೆ ಕೂತಿದ್ರು. ಇನ್ನು ನನಗೆ ಯಾವುದು ಬೇಡ ಅಂತ ಹೇಳಿದಂಥ ಸೋಮಶೇಖರ್ ಶೆಟ್ಟರು ಇಷ್ಟು ಗಮ್ಮತ್ತು ಮಾಡಿ ಬೇಕಾದಷ್ಟು ಕೊಟ್ಟು ಸಂತೋಷದಲ್ಲಿ ಎಲ್ಲರನ್ನು ಕಳಿಸಿದ್ರು. ಇದನ್ನು ನೋಡಿದಾಗ ಎಲ್ಲ ಕಾರ್ಯಕರ್ತರು, ಸಣ್ಣ ಪುಟ್ಟ ಎಲ್ಲ ಕಾರ್ಯಕರ್ತರು, ದಿವ್ಯಪ್ರಭಾ ಅವರು ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಇಂಥ ಬಹಳಷ್ಟು ಕಾರ್ಯಕರ್ತರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಇಂತಹ ಕಾರ್ಯಕರ್ತರ ಆ ಎಡೆಯಲ್ಲಿ ಇನ್ನು ಸ್ವಾತಂತ್ರ್ಯದ್ದು ಮಾತಾಡಲಿಕ್ಕೆ ನೀವಿದ್ದೀರಿ, ಕೇಳಲಿಕ್ಕೆ ನಾವಿದ್ದೇವೆ. ನಾನು ಮಾತನಾಡುವುದು ಸರಿಯಾಗುವುದಿಲ್ಲ. ಆದರೂ 47ರಲ್ಲಿ ಪಡೆದಂಥ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವತ್ತ ನಾವೆಲ್ಲ ಹೆಜ್ಜೆ ಹಾಕಬೇಕು. ಆ ಶಾಂತಿ ಸೌಹಾರ್ದತೆ ಭಾರತದಲ್ಲಿ ಶಾಶ್ವತವಾಗಿ ಉಳಿಬೇಕು. ಜಾತ್ಯತೀತ ಭಾರತ ವಿಶ್ವದಲ್ಲಿ ಮಾನ್ಯತೆ ಪಡಿಬೇಕು ಅಂತ ಹೇಳ್ತಾ ಇವತ್ತು ನಮ್ಮೆಲ್ಲರ ಜೊತೆ ಕೈ ಜೋಡಿಸಿದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರಿಗೆ, ಪ್ರೀತಿಯ ನಾಯಕರಿಗೆ, ಶುರುವಿಂದ ಇವತ್ತಿನವರೆಗೆ ಶ್ರಮಪಟ್ಟು ಕೆಲಸ ಮಾಡಿದ ನನ್ನ ಮಹಿಳಾ ಕಾಂಗ್ರೆಸ್ಸಿನ ಮತ್ತು ಎಲ್ಲ ಕಿರಿಯ ಎಲ್ಲ ಘಟಕದ ಬಂಧುಗಳಿಗೆ ಸಕ್ವಕ್ಕನಾಗಿ ತುಂಬ ಹೃದಯದ ಮನ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವರ್ತಮಾನ ಸಂದರ್ಭದಲ್ಲಿ ಒಂದು
ಬಹಳಷ್ಟು ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮ ಈ ಕಾಂಗ್ರೆಸ್ ನಡಿಗೆ. ನಾವು ಕೂತ್ಕೊಂಡು ಯೋಚನೆ ಮಾಡುವಾಗ ಇದರ ಸಾಫಲ್ಯ ಎಷ್ಟು ಸಿಗಬಹುದು ಅಂತೇಳಿ ನಾನು ಆಲೋಚನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಇದು ಯಶಸ್ವಿಯಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಹಳ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಾನು ಬಿಟ್ಟು ಹೋಗಿದ್ದೇನೆ. ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಹೇಳಬೇಕಾಗಿದೆ. ಅನೇಕ ಜನ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆ. ಬ್ರಿಟಿಷರ ದಾಸ್ಯ ಸಂಕಲೆಯಿಂದ ಈ ದೇಶದ ಜನರಿಗೆ ಸ್ವಾತಂತ್ರ್ಯ ಉಸಿರನ್ನು ಕೊಟ್ಟಿರ್ತಕ್ಕಂಥ ಹಿರಿಯರನ್ನು ನಾವು ನೆನಪು ಮಾಡುವಂಥದ್ದು ಬಹಳ ಅಗತ್ಯ. ಮಹಾತ್ಮ ಗಾಂಧೀಜಿ ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ವಲ್ಲಭಾಯಿ ಪಟೇಲ್ ಇರ್ಬೋದು, ಅಬ್ದುಲ್ ಕಲಾಂ ಆಜಾದ್ ಇರ್ಬೋದು, ಬಾಲಗಂಗಾಧರ ತಿಲಕ ಇರ್ಬೋದು, ಗೋಖಲೆ ಇರ್ಬೋದು, ಖಾನ್ ಅಬ್ದುಲ್ ಗಫಾರ್ ಖಾನ್ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಇವರೆಲ್ಲರ ಹೋರಾಟ, ಇವರ ಜೊತೆಯಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಹೋರಾಟದ ಫಲದಲ್ಲಿ ನಾವು ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಂಡಿದ್ದೇವೆ. ಇವತ್ತು ನಮಗೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯವನ್ನ, ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡ್ತಕ್ಕಂಥ ಅವರ ಸಂವಿಧಾನದ ಏನು ಹಕ್ಕುಗಳಿದೆ ಅದನ್ನು ಜನತೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕಷ್ಟದಲ್ಲಿ ಪಡೆದಂತ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಇಂದಿನ ಪೀಳಿಗೆಯ ಹೆಗಲ ಮೇಲಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ವಿದೇಶಿ ಪತ್ರಕರ್ತರು ಸಂಬೋಧಿಸಿರ್ತಕ್ಕಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟ ಅದೊಂದು ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟ ಅಂತ. ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟ, ಎಲ್ಲಾ ಜಾತಿ ಧರ್ಮ ಭಾಷೆಯ ಜನ ಒಟ್ಟು ಸೇರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅವರೆಲ್ಲರ ಋಣ ಈ ದೇಶದ ಜನರ ಋಣವಾಗಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಅದನ್ನ ನಿರ್ವಹಿಸಿಕೊಂಡು ಹೋಗಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಜವಾಹರ್ಲಾಲ್ ನೆಹರು ಅವರನ್ನ ಅಪಮಾನಿಸ್ತಾರೆ, ಗಾಂಧೀಜಿಯವರನ್ನ ಅಪಮಾನಿಸ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸ್ತಾರೆ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಯಾವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಣ್ಣ ಮಟ್ಟಿನ ಹೋರಾಟಗಾರ ಇರಬಹುದು, ಅಥವಾ ಒಂದು ದಿವಸ ಜೈಲಿಗೆ ಹೋದಂತ ಸ್ವಾತಂತ್ರ್ಯಕ್ಕಾಗಿ ಹೋಗಿರ್ತಕ್ಕಂಥ ಯಾವ ವ್ಯಕ್ತಿಯನ್ನು ಯಾರು ಅಪಮಾನಿಸ್ತಾರೆ ಅವರು ದೇಶ ಪ್ರೇಮಿಗಳು ಖಂಡಿತ ಅಲ್ಲ, ಅವರು ದೇಶ ದ್ರೋಹಿಗಳು. ಯಾವುದೇ ಒಬ್ಬ ದೇಶದ ಸ್ವಾತಂತ್ರ್ಯ ಹೋರಾಟಗಾರನ ಅಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅವರನ್ನು ನಾವು ದೇಶ ದ್ರೋಹಿಗಳನ್ನು ಕರೆಯಬೇಕು ಹೊರತು ದೇಶ ಪ್ರೇಮಿಗಳಂತ ಕರೆಯಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ನಾನು ಯಾವಾಗಲೂ ಹೇಳ್ತೀನಿ. ಖಂಡಿತ ಇದು ಸತ್ಯವಾದಂಥ ಮಾತು. ಕೆಲವು ಸಾರಿ ಮಾತಿಗೆ ನಾವು ಕೆಲವು ಪ್ರಮುಖ ವ್ಯಕ್ತಿಗಳನ್ನ ಅಪಮಾನ ಮಾಡ್ತೀವಿ.
ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಬಹುಶಃ ಭಾರಿ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು. ಕಾಶ್ಮೀರದ ಉಚ್ಚ ಸಮಾಜದ ಪಂಡಿತ್ ಬ್ರಾಹ್ಮಣ ವರ್ಗದಲ್ಲಿ ಜನಿಸಿದಂತ ಜವಾಹರ್ಲಾಲ್ ನೆಹರೂರವರು ಬಹುಶಃ ಅವರು ಸಾಮಾಜಿಕ ನ್ಯಾಯದ ವಂಚಿತರಾದಂತ ಕೆಲ ಸ್ತರದ ಜನರ ಬಗ್ಗೆ ಅವರು ಯೋಚನೆ ಮಾಡಿರ್ತಕ್ಕಂಥವ್ರು ದೊಡ್ಡಸ್ತಿಕೆಯನ್ನ ಖಂಡಿತವಾಗಿ ತೋರಿಸ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಗರ್ಭ ಶ್ರೀಮಂತ ಕುಟುಂಬ, ಅಗರ್ಭ ಶ್ರೀಮಂತ ಕುಟುಂಬ ಜವಾಹರ್ಲಾಲ್ ನೆಹರೂರವರ ಕುಟುಂಬ. ಮೋತಿಲಾಲ್ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತವರು. ಕೌನ್ ಬನೇಗ ಕರೋಡ್ಪತಿಯಲ್ಲಿ ಮೊನ್ನೆ ಒಬ್ಬರಿಗೆ ಪ್ರಶ್ನೆ ಮಾಡುವಾಗ ಈ ದೇಶ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂದಾಗ ಆ ಸ್ವಾತಂತ್ರ್ಯದ ಉತ್ಸವವನ್ನು ನೋಡ್ಲಿಕ್ಕೆ ಸಾಧ್ಯವಾಗದ ವ್ಯಕ್ತಿ ಯಾರು ಅಂತ ಆಪ್ಷನ್ ಕೊಟ್ಟರು 4. ಅದರಲ್ಲಿ ಮೋತಿಲಾಲ್ ನೆಹರು ಹೆಸರು ಕೂಡ ಒಂದು. ಅವನು ಉತ್ತರ ಕೊಟ್ಟ ಮೋತಿಲಾಲ್ ನೆಹರು. ಅದಕ್ಕೆ ಅಮಿತಾಬ್ ಬಚ್ಚನ್ ಹೇಳ್ತಾರೆ, ಹೌದು, ಮೋತಿಲಾಲ್ ನೆಹರು ಒಂದು ಶ್ರೀಮಂತ ಕುಟುಂಬ, ಅವರ ಆನಂದ ಭವನ ಅದಕ್ಕೆ ಎಷ್ಟು ರೂಮ್ ಉಂಟು ಅಂತ ನಾವೆಲ್ಲ ನೋಡಿದಾಗ ಕಂಡಿದ್ದ ಪರಿಸ್ಥಿತಿ. ಬಹಳ ದೊಡ್ಡ ಅರಮನೆ ಅಂತ ಮನೆ, ಅದನ್ನು ಸ್ವಾತಂತ್ರ್ಯಕ್ಕೆ ಚಳುವಳಿಗಾಗಿ ಬಿಟ್ಟುಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ ಮೋತಿಲಾಲ್ ನೆಹರೂರವರ ಕುಟುಂಬ. ಮೋತಿಲಾಲ್ ನೆಹರೂರವರ ಕುಟುಂಬ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಅಲ್ಲಿಯ ಬ್ರಿಟಿಷರ ದಬ್ಬಾಳಿಕೆಗಳನ್ನ ವಿರೋಧಿಸಿ ಅವರು ದಕ್ಷಿಣ ಆಫ್ರಿಕಾವನ್ನು ಬಿಟ್ಟು ಭಾರತಕ್ಕೆ ಬಂದಾಗ ಅವರು ನೇರವಾಗಿ ಮೋತಿಲಾಲ್ ನೆಹರು ಅವರ ಹತ್ರ ಹೋಗ್ತಾರೆ. ನಾನು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ಮೋತಿಲಾಲ್ ನೆಹರು ಅವರಿಗೆ ಹೇಳ್ತಾರೆ. ಅವರ ಜೊತೆ ಸೇರಿಕೊಳ್ತಾರೆ. ಆ ನಂತರ ಅದರ ನೇತೃತ್ವ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಳ್ತಾರೆ. ಅಹಿಂಸಾ ಚಳವಳಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸಾಧ್ಯ ಇದೆ ಅಂತ ಇವತ್ತು ಮಹಾತ್ಮ ಗಾಂಧಿಯವರು ತೋರಿಸಿಕೊಟ್ಟಿದ್ದಾರೆ. ಜಗತ್ತಿನ ಜನ ತಮಾಷೆ ಮಾಡಿದರು, ಈ ಫಕೀರ ಅಹಿಂಸಾ ಮಾರ್ಗದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಶಕ್ತಿ ಇದೆ ಇವನಿಗೆ ಅಂತ ತಮಾಷೆ ಮಾಡ್ತಾರೆ. ಆದರೆ ಅದನ್ನ ಯಶಸ್ವಿ ಮಾಡ್ತಾರೆ. ಈ ದೇಶದ ಜನ ತುಂಡು ಬಟ್ಟೆಯಲ್ಲಿದ್ದಾರೆ, ನಾನು ಜೀವನ ಪರ್ಯಂತ ಪೂರ್ತಿ ಬಟ್ಟೆ ಹಾಕುವುದಿಲ್ಲ ಅಂತೇಳಿ ತುಂಡು ಬಟ್ಟೆಯನ್ನು ಹುಟ್ಟವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಇವತ್ತು ಅಹಿಂಸಾ ಚಳವಳಿಯ ಮೂಲಕ ನಾವು ದೇಶದ ಸ್ವಾತಂತ್ರ್ಯ ಬಂತು. ಗಾಂಧೀಜಿಯವರ ಭಾವಚಿತ್ರವನ್ನು ನೋಡ್ತೀವಿ ನಾವು, ವಯಸ್ಸಾದ ಭಾವಚಿತ್ರ. ಇವತ್ತಿನ ಪೀಳಿಗೆ ಜನ ತಿಳ್ಕೊಳ್ತಾರೆ ಗಾಂಧೀಜಿ ತಾತ ವಯಸ್ಸಾದ ಮೇಲೆ ಸ್ವಾತಂತ್ರ್ಯ ಚಳವಳಿಯನ್ನ ಮಾಡಿದ್ರು ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಅಲ್ಲ, ಅವರು ವಿದ್ಯಾರ್ಥಿಯಾಗಿದ್ದ ಹುಡುಗರಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ಧುಮುಕಿದವರು. ಸುದೀರ್ಘ ಕಾಲ ಸ್ವಾತಂತ್ರ್ಯ ಚಳವಳಿಯನ್ನ ಮಾಡಿದವರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬಹುಶಃ ಅನಿವಾರ್ಯ ಸನ್ನಿವೇಶದ ದೇಶ ಇಬ್ಬಾಗವಾಯಿತು. ಅದಕ್ಕೆ ಯಾರೊಬ್ಬರು ಕಾರಣ ಅಂತ ಹೇಳ್ತಕ್ಕಂಥದ್ದನ್ನ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಂತ ಜನ ಮಾತಾಡ್ತಾರೆ. ಯಾಕಂದ್ರೆ ಅವರು ಅಲ್ಲ ಭಾಗಿಯಾಗಿದ್ರೆ ಅದು ಹೇಗಾಯ್ತು ಅಂತ ಅವ್ರಿಗೆ ಗೊತ್ತಿದೆ, ಅವರು ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ಸ್ವಾತಂತ್ರ್ಯ ಭಾಗವಹಿಸಿದ. ಬ್ರಿಟಿಷರು ನಮ್ಮನ್ನು ಎರಡು ಮಾಡಿಯೇ ನಮಗೆ ಸ್ವಾತಂತ್ರ್ಯ ಕೊಡ್ತಾರೆ ಹೊರತು ನಮಗೆ ಒಕ್ಕೂಟದಲ್ಲಿ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಅವರಿಗೆ ಗೊತ್ತು ಇದ್ದು ಕೂಡ ಜಾನ ಕೂಡರಂತೆ ಮಾತಾಡ್ತಾರೆ. ಅದಕ್ಕೆ ಯಾರೊಬ್ಬರನ್ನು ಹೊಣೆಗಾರರಾಗಿ ಮಾಡ್ತಾರೆ.
ಯಾರು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಚಳವಳಿ ಇಲ್ಲದಂತ ಜನ ಈ ಮಾತುಗಳನ್ನು ಹೇಳ್ತಾರೆ. ಸ್ವಾತಂತ್ರ್ಯ ಚಳವಳಿ ಇದ್ದವರಿಗೆ ಗೊತ್ತಿದೆ ಈ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯ್ತು ಅಂತ ಹೇಳುವಂತದನ್ನ ಅವರು ಖಂಡಿತ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ದೇಶ 75 ವರ್ಷ ಆಗಿದೆ. ಇವತ್ತು ಜವಾಹರ್ಲಾಲ್ ನೆಹರು ಅವರು ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆಗುವಾಗ ದೇಶದಲ್ಲಿ ಬ್ರಿಟಿಷರ್ ನಮ್ಮನ್ನು ಸಂಪೂರ್ಣವಾಗಿ ಸೂರೆ ಮಾಡಿಕೊಂಡು ಹೋಗಿದ್ದಾರೆ. ಏನೇನು ವ್ಯವಸ್ಥೆಗಳು ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಪಂಚಶೀಲ ತತ್ವವನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಜವಾಹರ್ಲಾಲ್ ನೆಹರೂರವರು ಈ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿ 17 ವರ್ಷ ಕಾಲ ದೇಶದ ಪ್ರಧಾನಿ ಆಗ್ತಾರೆ ಜವಾಹರ್ಲಾಲ್ ನೆಹರೂರು. ಅದಕ್ಕೆ ಪೂರ್ವದಲ್ಲಿ 9 ವರ್ಷ ಕಾಲ ಜೈಲಲ್ಲಿ ಇರ್ತಾರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ. ಅದನ್ನು ಗೌರವ ಮಾಡ್ತಾರೆ. ರಮೇಶ್ ಕುಮಾರ್ ಅವರು ಒಂದು ಭಾಷಣ ಮಾಡ್ತಾರೆ, ನನಗೂ ಒಂದು ಕಣ್ಣ ನೀರು ಬಂತು. ಇಂದಿರಾ ಗಾಂಧಿ ಅವರು 7 ವರ್ಷದ ಮಗು ಅಂತೆ. ಅವಾಗ ಜವಾಹರ್ಲಾಲ್ ನೆಹರು ಅವರು ಜೈಲಲ್ಲಿದ್ದಾರೆ. 7 ವರ್ಷದ ಜನ್ಮದಿನವನ್ನು ಆಚರಣೆ ಮಾಡುವಾಗ ಜವಾಹರ್ಲಾಲ್ ನೆಹರು ಅವರಿಗೆ ಇಂದಿರಾ ಗಾಂಧಿಗೆ ಜನ್ಮದಿನವನ್ನ ಅಭಿನಂದನೆ ಹೇಳಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕೆ ಒಂದು ಪತ್ರವನ್ನು ಬರೀತಾರಂತೆ. ನಿನ್ನ ಪರಿಸ್ಥಿತಿ, ನಿನಗಿವತ್ತು ಹುಟ್ಟುಹಬ್ಬ, ನಾನು 4 ಗೋಡೆ ಮಧ್ಯೆ ಜೈಲಲ್ಲಿದ್ದೇನೆ. ನಿನ್ನ ತಾಯಿ ಅನಾರೋಗ್ಯ ಪೀಡಿತಳು, ಅವಳು ಹಾಸಿಗೆಯಲ್ಲಿದ್ದಾಳೆ. ನಿನಗೆ 7 ವರ್ಷ ಪ್ರಾಯ, ಸಣ್ಣ ಮಗು, ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ನೀನು ಮಗು, ನನಗೆ ನೋವಾಗ್ತದೆ, ನಿನಗೆ ಅಭಿನಂದನೆ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ನೇರವಾಗಿ ಅಭಿನಂದನೆ ಹೇಳ್ಬೇಕು ನನ್ನ ಮನಸ್ಸಿದೆ, ಆದ್ರೆ ಆಗ್ತಾ ಇಲ್ಲ. ಏನು ಬೇಸರ ಮಾಡಬೇಡ, ನಿನ್ನ ದುಃಖವನ್ನು ನೀಗಿಕೊಳ್ಳು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಜೈಲಲ್ಲಿದ್ದೇವೆ. ಒಂದಲ್ಲ ಒಂದು ದಿವಸ ನಾವು ಸ್ವಾತಂತ್ರ್ಯ ಪಡೆದೇ ತೀರ್ತೇವೆ ಅನ್ನುವಂತ ಮಾತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಇದನ್ನೆಲ್ಲ ನಾವು ಇತಿಹಾಸವನ್ನ ನಾವು ಮೆಲುಕು ಹಾಕಬೇಕಾದ ಅಗತ್ಯ ಇದೆ, ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇದೆ. ನಾನು ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು, ಇತಿಹಾಸವನ್ನ ತಿಳ್ಕೊಳ್ಬೇಕು. ನಮ್ಮ ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಾರೆ, ಇತಿಹಾಸವನ್ನ ತಿಳಿದುಕೊಳ್ಳದವನು ಭವಿಷ್ಯತ್ತನ್ನ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ದುರ್ಬಲ ವರ್ಗದವರು ಇತಿಹಾಸವನ್ನು ಮೊಟ್ಟ ಮೊದಲಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಹೇಗೆ ಮುಂದೆ ಹೋಗಬಹುದು ಅಂತ ಹೇಳಿ ಅದಕ್ಕೆ ಅರ್ಥ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಬಹಳ ಸತ್ಯವಾದ ಮಾತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇದು ಸ್ವಾತಂತ್ರ್ಯೋತ್ಸವ ಪರಿಕಲ್ಪನೆ ಜಾಥಾ, ಇದು ನಡಿಗೆ. ನಮಗೆ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಲಿಲ್ಲ. ನಾನು ಮಂಜುನಾಥ್ ಭಂಡಾರಿ ಅವರು ಮಾತಾಡ್ತಿದ್ದೆ, ನೀವು ಸ್ವಾತಂತ್ರ್ಯ ನಂತರ ಹುಟ್ಟಿದವರ, ಸ್ವಾತಂತ್ರ್ಯ ಮೊದಲು ಹುಟ್ಟಿದವರ? ನಾನು ಸ್ವಾತಂತ್ರ್ಯ ನಂತರ ಹುಟ್ಟಿದವನು. ನಾನು 5 ವರ್ಷದ ನಂತರ ಹುಟ್ಟಿದವನು. ನನಗೆ 70 ವರ್ಷ ಪ್ರಾಯ ಆಗ್ತಾ ಬಂತು. 75 ವರ್ಷ ಸ್ವಾತಂತ್ರ್ಯ ಬಂದು ನಮಗೆ ಆಯ್ತು. ನಾವು ಸ್ವಾತಂತ್ರ್ಯ ನಂತರ ಹುಟ್ಟಿದವರು. ನಮಗೆ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಏನು ಮಾಹಿತಿ ಇಲ್ಲ, ಯಾವ ರೀತಿ ಆಗಿದೆ ಅಂತ ಮಾಹಿತಿ ಇಲ್ಲ. ನಾವು ಇತಿಹಾಸವನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಲ್ಲಿ ಜೀರ್ಣಿಸಿಕೊಂಡು ಇವತ್ತು ನಿಮ್ಮ ಮುಂದೆ ಅಪಕ್ವವಾಗಿ 2 ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನಾನು ಅಷ್ಟೇನು ಜಾಸ್ತಿ ಮಾತಾಡ್ತಕ್ಕ ಶಕ್ತಿ ಇದೆ ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ. ನಾವು ಸಾಮಾನ್ಯ ಜ್ಞಾನವನ್ನ ಪಡ್ಕೊಂಡು ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಾವು ನಿಮಗೆಲ್ಲಿ ಮಾತಾಡ್ತಿದ್ದೇವೆ. ನಮಗೆ ಸಂತೋಷ ಇದೆ, ನಮಗೆ ಸಮಾಧಾನ ಇದೆ. ನಾವು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೇವೆ, ಅದು ಸಂತೋಷ. ಆದರೆ ಈ ಸ್ವತಂತ್ರ ಭಾರತದಲ್ಲಿ ಇವತ್ತಿನ
ಸ್ಥಿತಿಯಲ್ಲಿ ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳನ್ನ ಸೃಷ್ಟಿ ಮಾಡಿ, ಮನುಷ್ಯನ ಮಧ್ಯೆ ಅವಿಶ್ವಾಸವನ್ನ ಸೃಷ್ಟಿ ಮಾಡಿ ಇವತ್ತು ದೇಶದಾದ್ಯಂತ ಒಂದು ಮನುಷ್ಯ ಜಗಳವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅದರಿಂದ ದೇಶಕ್ಕೆ ಖಂಡಿತ ನಷ್ಟ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೆಲವು ದೇಶ ಜನಾಂಗೀಯ ಘರ್ಷಣೆ ಇದೆ, ಜಾತಿಯ ಹೆಸರಿನಲ್ಲಿರ್ಬೋದು, ಧರ್ಮದ ಹೆಸರಿನಲ್ಲಿರ್ಬೋದು, ಭಾಷೆ ಹೆಸರಿನಲ್ಲಿರ್ಬೋದು, ಬಣ್ಣದ ಹೆಸರಿನಲ್ಲಿರ್ಬೋದು. ಯಾವ ದೇಶದಲ್ಲಿ ಜನಾಂಗೀಯ ಘರ್ಷಣೆ ಇದೆ ಆ ದೇಶವಾಗಿ ಉಳಿಲಿಲ್ಲ, ಅದು ನಾಶ ಆಗಿದೆ. ಆದ್ದರಿಂದ ಭಾರತ ಮನುಷ್ಯನ ಜಗಳ ಮಾಡಿ ಜನಾಂಗದ ಘರ್ಷಣೆಯಿಂದ ದೇಶ ನಲುಗಲಿಕ್ಕೆ ಆಗ್ಬಾರ್ದು, ಅದು ಜೀವಂತವಾಗಿ ಉಳಿಬೇಕು ಅಂತ ಹೇಳುವಂತ ಅಪೇಕ್ಷೆ ಸ್ವಾತಂತ್ರ್ಯ ಪ್ರೇಮಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು, ಮುಂದಿನ ಭಾರತ ಭಾವೈಕ್ಯತೆ ಭಾರತ ಆಗ್ಬೇಕು, ಮುಂದಿನ ಭಾರತ ಸಾಮಾಜಿಕ ನ್ಯಾಯದ ವಂಚಿತರ ದುರ್ಬಲ ವರ್ಗಗಳಿಗೆ ನ್ಯಾಯ ಕೊಡ್ತಕ್ಕಂಥ ಭಾರತ ಆಗ್ಬೇಕು, ಮುಂದಿನ ಭಾರತ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನ ಪ್ರೀತಿಯಿಂದ ಬದುಕತಕ್ಕಂಥ ಭಾರತ ಆಗ್ಬೇಕು ಅಂತ ನಾನು ಈ ಸಂದರ್ಭ ಹೇಳ್ತಾ, ಇವತ್ತು ಈ ದೇಶ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ದೊಡ್ಡ ದೇಶ. ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನರನ್ನ ಪ್ರೀತಿ ಮಾಡತಕ್ಕಂಥ ಏಕೈಕ ಒಂದು ರಾಷ್ಟ್ರೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕನ್ಯಾಕುಮಾರದ ಹಿಮಾಲಯದವರೆಗೆ ಅತ್ಯಂತ ಬಲಿಷ್ಠ ಜಾತ್ಯತೀತ ರಾಜಕೀಯ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಾನು ವಿನಂತಿ ಮಾಡಿಕೊಳ್ಳುವುದು, ನೀವು ಬಲಿಷ್ಠ ಜಾತ್ಯತೀತ ಸಂಘಟನೆ ಜೊತೆ ಇರಬೇಕು, ದುರ್ಬಲ ಜಾತ್ಯತೀತ ಸಂಘಟನೆ ಜೊತೆ ನೀವು ಇರಬಾರ್ದು. ದುರ್ಬಲ ಜಾತ್ಯತೀತ ಪಕ್ಷದಿಂದ ಇವತ್ತು ಬಡವರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬಲಿಷ್ಠ ಜಾತ್ಯತೀತ ರಾಜಕೀಯ ಪಕ್ಷ ಬೇಕು. ಇವತ್ತು ನಾವು ಮಳೆ ಬಂದ್ರೆ ಹೆಚ್ಚು ಎಳೆ ಇರ್ತಕ್ಕಂಥ ಮರದ ಕೆಳಗೆ ಹೋಗಿ ನಿಲ್ತದೆ. ಹಾಗೇನೆ ಕಾಂಗ್ರೆಸ್ ಪಕ್ಷ ಈ ದೇಶದ ಬಲಿಷ್ಠ ಜಾತ್ಯತೀತ ಪಕ್ಷ, ಬಲಿಷ್ಠ ಜಾತ್ಯತೀತ ಪಕ್ಷ, ಬಲಿಷ್ಠ ಜಾತ್ಯತೀತ ಪಕ್ಷ. ಈ ಜಾತ್ಯತೀತ ಪಕ್ಷವನ್ನು ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜೈ. ಸ್ವಾತಂತ್ರ್ಯ ದಿನದ ನಂತರ ನಮಗೆ ಮಳೆಗಾಲದಿಂದಾಗಿ ಅವಕಾಶ ಸಿಕ್ಕಿತ್ತು. ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಬೆಳ್ತಂಗಡಿಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಿ ನಾವು ಬಂದಿದ್ದೇವೆ. ಈ ಪುತ್ತೂರಿನ ದರ್ಬೆಯಿಂದ ವಿಟ್ಲದವರೆಗೆ ಅಸಂಖ್ಯಾತ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ದೇಶ ಪ್ರೇಮಿಗಳು ಬಹಳಷ್ಟು ವಿಜೃಂಭಣೆಯಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ. ತಮಗೆ ನಾನು ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ತಾವೆಲ್ಲ ನಿಕೇತ್ ರಾಜನವರ ಮಾತನ್ನು ಕೇಳಬೇಕು ಅನ್ನುವಂತಹ ಕಾತರದಿಂದ ಇದ್ದೀರಿ. ನಾವು ನಿಮ್ಮ ಸಮಯವನ್ನು ಹಾಳು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಇದೊಂದು 75ನೇ ವರ್ಷ. ರಮನಾಥ್ ರೈ ಅವರು ಹೇಳಿದಾಗೆ ನಮಗೆ ಸ್ವಾತಂತ್ರ್ಯದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗಲಿಲ್ಲ. ಈ 75 ವರ್ಷದ ಒಂದು ಅಮೃತ ಮಹೋತ್ಸವ ಸಂದರ್ಭ ಆ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿದು 4 ಹೆಜ್ಜೆ ಹಾಕುವಂತ ಒಂದು ಅವಕಾಶ ನಮ್ಮ ಜೀವಮಾನದಲ್ಲಿ ಸಿಕ್ಕಿದೆ. ಇದರ ಶತಮಾನೋತ್ಸವದಲ್ಲಿ ಕೂಡ ಪಾಲ್ಗೊಳ್ಳುವಂತಹ ಅವಕಾಶ ನಮ್ಗೆ ಎಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯವನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವಂದನೆಗಳು ಅಧ್ಯಕ್ಷತೆ. ಬಂದ ಮೇಲೆ ಏನಾಗಿದೆ, ಇದರ ಅರ್ಥವನ್ನ ಮಾಡಿಕೊಂಡ್ರೆ ಮಾತ್ರ ಸ್ವಾತಂತ್ರ್ಯದ ಮಹತ್ವ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸ್ವಾತಂತ್ರ್ಯದ ಪೂರ್ವ 1947ರಲ್ಲಿ ನಮ್ಮ ಬದುಕು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ಇದು ಎರಡನ್ನ ನೀವು ತುಲನೆಯನ್ನು ಮಾಡಿದಾಗ ಮಾತ್ರ ಇದರ ಅರ್ಥ ನಮಗೆ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಬರುವ ಮುಂಚೆ ಯಾರಿಗೂ ಸಮಾನತೆ ಅನ್ನೋದು ಇರಲಿಲ್ಲ, ಸ್ತ್ರೀಯರಿಗೆ ಯಾವುದೇ ರೀತಿಯ ಅಧಿಕಾರವಿರಲಿಲ್ಲ, ಕೀಳು ವರ್ಗದ ಜನರಿಗೆ ಎಲ್ಲೂ ಒಂದು ಹೊತ್ತಿನ ಊಟಕ್ಕಾಗ್ಲಿ ಅಥವಾ ನೀರು ಕುಡಿಯುವಂತ ಹಕ್ಕು ನಮ್ಮಲ್ಲಿ ಇರಲಿಲ್ಲ. ಆದರೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಈ ಕಾನ್ಸ್ಟಿಟ್ಯೂಷನ್ ಅನ್ನು ನಮಗೆ ಬರೆದ್ರು, ಸವರ್ನಿಟಿ ಆಫ್ ಡೆಮೊಕ್ರೆಟಿಕ್ ಸೋಷಿಯಲ್ ಅಂತ ಏನು ನಮ್ಮ ಫಸ್ಟ್ ಪ್ರಿಯಂಬಲ್ ಅಲ್ಲಿ ಇದೆ. ಅದರಲ್ಲಿ 4 ಬಹಳ ಮಹತ್ವವಾದದ್ದನ್ನು ಕೊಟ್ಟಿದ್ದಾರೆ. ಒಂದು ಜಸ್ಟಿಸ್, ನ್ಯಾಯ, ಪೊಲಿಟಿಕಲ್ ನ್ಯಾಯ, ರಾಜಕೀಯವಾಗಿ
ಯಾರು ಬೇಕಾದ್ರೂ ಯಾವ ಸ್ಥಾನಕ್ಕೂ ಬೇಕಾದ್ರೂ ಇವತ್ತು ಚುನಾವಣೆಗೆ ನಿಲ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣವೇ ನಮ್ಮ ಕಾನ್ಸ್ಟಿಟ್ಯೂಷನ್. ಇವತ್ತು ಚಾ ಮಾರ್ತಾ ಇದ್ದೆ ನಾನು ಅಂತ ಹೇಳುವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ಅವ್ರಿಗೆ ನೆನಪು ಮಾಡ್ಕೊಡ್ಬೇಕಾಗಿದೆ. ಇನ್ನೊಂದು ನಮಗಿರುವಂಥದ್ದು ಎಕನಾಮಿಕ್ ಜಸ್ಟಿಸ್. ಯಾರು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು. ಇವತ್ತು 1 ರೂಪಾಯಿ ಹಾಕಿ 1 ಕೋಟಿ ರೂಪಾಯಿ ಬಿಸ್ನೆಸ್ ಅನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಅದು ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರುವಂತಹ ಅಧಿಕಾರ. ಪೊಲಿಟಿಕಲ್, ಎಕನಾಮಿಕ್ಸ್ ಇದೆಲ್ಲ ಜಸ್ಟಿಸ್ ಅನ್ನು ನಮಗೆ ಕೊಟ್ಟರು. ಎರಡನೇದು ನಮಗೆ ಈಕ್ವಾಲಿಟಿ. ನಾವೆಲ್ಲರೂ ಒಂದೇ. ಅವನು ಶ್ರೀಮಂತನಾಗಿರ್ಬೋದು, ಅವನು ಯಾವ ಬಡವನಾಗಿರ್ಬೋದು, ಅವನು ಯಾವ ಜಾತಿಯವನಾಗಿರ್ಬೋದು, ಅದು ನಾವೆಲ್ಲರೂ ಒಂದೇ ಅನ್ನೋದನ್ನ ನಮಗೆ ಈ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಡ್ತು. ಇನ್ನೊಂದು ನಮಗೆ ಕೊಟ್ಟಿದ್ದದು ಫೆಟರ್ನಿಟಿ ಅಂತ ಹೇಳಿದ್ರೆ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ನಾವು ಬದುಕಬೇಕು, ಅಣ್ಣ ತಮ್ಮಂದಿರ ತರ ಬದುಕಬೇಕು ಅನ್ನೋದನ್ನ ನಮಗೆ ಫೆಟರ್ನಿಟಿಯಲ್ಲಿ ಕೊಡ್ತು. ಇನ್ನೊಂದು ಲಿಬರ್ಟಿಯನ್ನ ಕೊಡ್ತು ನಮಗೆ. ಈ 4 ಅಂಶಗಳು ಬಹಳ ಮುಖ್ಯವಾಗಿ. ಇನ್ನೊಂದು ಲಿಬರ್ಟಿ ಅಂತ ಹೇಳಿದ್ರೆ ಯಾರು ಯಾವುದೇ ದೇವರನ್ನು ಬೇಕಾದ್ರೆ ಪೂಜೆ ಮಾಡಬಹುದು, ಯಾರು ಯಾವ ಮಸೀದಿಗೆ ಬೇಕಾದ್ರೆ ಹೋಗ್ಬಹುದು, ಯಾರು ಯಾವ ಚರ್ಚ್ಗೆ ಬೇಕಾದ್ರೆ ಹೋಗ್ಬಹುದು. ಈ ಒಂದು ಲಿಬರ್ಟಿಯನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಸ್ವಾತಂತ್ರ್ಯ ಎಷ್ಟು ಮಹತ್ವ ಅಂತ ಗೊತ್ತಿರುತ್ತೆ. ನಾನು ನಿಮ್ಮಾಗೆ ನಿಖಿತ್ ರಾಜ್ನ ಭಾಷಣ ಕೇಳಲಿಕ್ಕೆ ಬಂದಿರುವಂತದ್ದು. ಯಾಕೆಂದ್ರೆ ನಾನು ಒಬ್ಬ ದೊಡ್ಡ ಅಭಿಮಾನಿ ಅವರಿಗೆ. ಬಹಳ ಉತ್ತಮವಾಗಿ, ಬಹಳ ಸೊಗಸಾಗಿ ಹಲವಾರು ವಿಷಯಗಳನ್ನ ನಿಮ್ಮ ಮುಂದಿಡ್ಲಿಕ್ಕಿದ್ದಾರೆ. ಹಾಗೆ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಒಂದು ಅವಕಾಶ, ಈಗಾಗಲೇ ನಮ್ಮ 2 ಜನ ನಾಯಕರು ಹೇಳಿದಾಗೆ ನಾವೆಲ್ಲರೂ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿದಂಥವ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಭಾಗವಹಿಸಲಿಲ್ಲ. ಅದು ನಮಗೆ ಶಾಲೆಯಲ್ಲಿ ಓದಿಸಿದ್ದನ್ನು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಬೇಬೇಣ್ಣನ ಹೇಳಿದಾಗೆ ಇತಿಹಾಸವನ್ನು ನಾವು ಯಾರು ನೋಡ್ಲಿಲ್ಲ, ಯಾರು ಹೇಳಿದ್ದನ್ನು ನಾವು ಮಾತ್ರ ಕೇಳಿರುವಂಥದ್ದು. ಆದ್ರೂ ಇವತ್ತು ಶಕ್ವಕ್ಕನವರ ನೇತೃತ್ವದಲ್ಲಿ 2 ಜನ ಬ್ಲಾಕ್ ಕಾಂಗ್ರೆಸ್ ಐನವರ ನೇತೃತ್ವದಲ್ಲಿ ಹಲವಾರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮಿತ್ರರ ಒಂದು ಸಹಯೋಗದಲ್ಲಿ ತಾವೆಲ್ಲರೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಷ್ಟ್ರ ಧ್ವಜವನ್ನ ಹಿಡಿದು ಇವತ್ತು ನಡೆದಿದ್ದೀರಲ್ಲ, ಇದೇ ನಿಮಗೆಲ್ಲರಿಗೂ ಸಿಕ್ಕ ಪುಣ್ಯ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸ್ವಾತಂತ್ರ್ಯ ಅಂದ ತಕ್ಷಣ ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರದು ಅನ್ನುವಂಥ ಒಂದು ದೊಡ್ಡ ಅನುಮಾನಕ್ಕೆ ನಾನು ಬಹಳ ಸಲ ಬೀಳೋದಿದೆ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಆದ್ರೆ ಇವತ್ತಿಗೂ ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದವರು ಯಾರು, ದುಡಿದೇ ಇರೋರು ಯಾರು ಅನ್ನೋದನ್ನ ಜನಸಾಮಾನ್ಯರ ಮುಂದೆ ಸ್ಪಷ್ಟಪಡಿಸೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಥೆ ಇದೆಯಲ್ಲ, ಬೇರೆ ಎಷ್ಟೋ ದೇಶಗಳು ಗುಲಾಮಿ ಸ್ಥಿತಿಯಲ್ಲಿ ಬಿದ್ದಿದ್ದು. ಆ ದೇಶಗಳ ಕಥೆಯೇ ಬೇರೆ, ಭಾರತ ದೇಶದ ಸ್ವಾತಂತ್ರ್ಯದ ಕಥೆಯೇ ಬೇರೆ. ಈ ದೇಶದ ಇತಿಹಾಸದ ಕಥೆಯನ್ನ ಎಲ್ಲಿಂದ ಶುರು ಮಾಡೋದು, ಎಲ್ಲಿಂದ ಮುಗಿಸೋದು ಅನ್ನೋದೇ ಒಂದು ಬಹಳ ದೊಡ್ಡ ಪ್ರಶ್ನೆ ನನ್ನ ಕಾಡುದು. ಭಾರತ ದೇಶದ ಹೋರಾಟದ ಚರಿತ್ರೆಯನ್ನ ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಅಸಮಾನತೆಯನ್ನು ಕೂಡ ಈ ದೇಶದೊಳಗಡೆ ನಾವು ನೋಡಿದ್ವಿ. ಕೆಲವು ಜಾತಿಯಲ್ಲಿ ಹುಟ್ಟಿದ ತಪ್ಪಿಗೋಸ್ಕರ ಮಂಜುನಾಥ್ ಭಂಡಾರಿಯವರಾಗಲೇ ಮಾತನಾಡ್ತಾ ಸಂವಿಧಾನದ ಕೊಡುಗೆಯ ಬಗ್ಗೆ ಮಾತನಾಡ್ತಾ ಇದ್ರು. ಕೆಲವು ಜಾತಿಗಳಲ್ಲಿ ಹುಟ್ಟಿದ ಒಂದೇ ಒಂದು ತಪ್ಪಿಗೋಸ್ಕರ ಸೊಂಟಕ್ಕೆ ಪರಕೆ ಕಟ್ಕೊಂಡು ಅವರ ಹೆಜ್ಜೆ ಗುರುತು ನೆಲದ ಮೇಲೆ ಮೂಡಬಾರದು ಅಂತ ಹೇಳಿ ಅವ್ರನ್ನ ನಡೆದಾಡಿಸ್ತಾ ಇದ್ವಿ. ಅವರ ಕತ್ತಿಗೆ ಮಡಕೆ ಕಟ್ಟಿದ್ವಿ. ಅವರ ಉಗುಳು ನೆಲಕ್ಕೆ ತಾಗಬಾರದು ಅಂತ ಅವರನ್ನ ಶೋಷಣೆ ಮಾಡಿದ್ವಿ. ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ. ಬಹುಶಃ ಈ ದೇಶದಲ್ಲಿ ಗೊತ್ತಿರಬಹುದು ನಿಮಗೆ, ಉತ್ತರ ಕರ್ನಾಟಕದಲ್ಲಿ ನಾನು ನಿನ್ನೆ ಯಾವುದೋ ಒಂದು ಮ್ಯೂಸಿಯಂಗೆ ಹೋಗಿದ್ದೆ. 100 ಮಾಸ್ತಿ ಕಲ್ಲುಗಳು ಅಂತ ಕರೀತಾರೆ. ಮಾಸ್ತಿ ಕಲ್ಲು. ನಾನು ಕೇಳಿದೆ, ಏನಿದು ಮಾಸ್ತಿ ಕಲ್ಲು? ಸರ್, ಹಿಂದೆ ಹೆಣ್ಣೊಬ್ಬಳು ವಿಧವೆ ಆದರೆ ಅವಳನ್ನ ಸುಡ್ತಾ ಇದ್ರು ಸರ್, ಜೀವಂತವಾಗಿ ಪತಿಯ ಶವದ ಜೊತೆಗೆ ಸುಡ್ತಾ ಇದ್ರು. ಅವಳ ಗುರುತಿಗೋಸ್ಕರ ಒಂದು ಮಹಾಸತಿ ಕಲ್ಲು, ಅವಳು ಮಹಾಸತಿ ಅಂತ ಹೇಳಿ ಆ ಕಲ್ಲನ್ನ ಕೆತ್ತಿಡ್ತಾ ಇದ್ರು. ಹೆಣ್ಣಿಗೆ ಅವಕಾಶ ಇರಲಿಲ್ಲ. ಅವಳಿಗೆ ಶಿಕ್ಷಣಕ್ಕೆ ಬಹುಶಃ ಈ ಪ್ರಮಾಣದ ಅವಕಾಶ ಇರಲಿಲ್ಲ. ರಾಜ್ಯವಾಳುವುದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲಿ ಅವಕಾಶ ಇರಲಿಲ್ಲ. ಸತಿ ಸಹಗಮನ ಪದ್ಧತಿ ಅಂತ ಕರೀತಾ ಇದ್ರು. ಸೊ ಈ ದೇಶದಲ್ಲಿ ಇಷ್ಟೆಲ್ಲ ಅಸಮಾನತೆಗಳಿತ್ತು. ಈ ಅಸಮಾನತೆಗಳ ವಿರುದ್ಧ
ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆ ಈ ದೇಶದ ಒಳಗಡೆ ಒಬ್ಬ ಅತ್ಯಂತ ಶಾಂತಿಯುತವಾದ ಧ್ವನಿಯನ್ನ ಮೊಳಗಿಸ್ತಾ ಹೊರಗಡೆ ಬಂದ ಭಗವಾನ್ ಬುದ್ಧ. ನನ್ನ ಪ್ರಕಾರ ಭಾರತ ದೇಶದಲ್ಲಿ ತಳ ಸಮುದಾಯದವರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ, ಅವರಿಗೆ ಸಮಾನತೆ ಕೊಡಿಸೋದಕ್ಕೋಸ್ಕರ ಹೋರಾಡಿದಂಥ, ಸ್ತ್ರೀ ಸಮಾನತೆಯನ್ನು ಕೊಡ್ಲಿಕ್ಕಾಗಿ ಹೋರಾಡಿದಂಥ ಮೊದಲನೇ ಹೋರಾಟಗಾರ ಅಂತ ನಾನಾದ್ರೂ ಭಾವಿಸ್ತೀನಿ ಭಗವಾನ್ ಬುದ್ಧ. ಆ ಹೋರಾಟವನ್ನೇ ಮಾಡಿದ್ರು. ಆ ನಂತರ ಮಹಾವೀರರು ಬಂದರು. ಮಹಾವೀರರು ಕೂಡ ಅದೇ ಹೋರಾಟವನ್ನು ಮಾಡಿದ್ರು. ಜಾತಿ ವ್ಯವಸ್ಥೆಯ ವಿರುದ್ಧ, ಅಸಮಾನತೆಯ ವಿರುದ್ಧ. ಅವರ ಸಮಾನತೆ ಎಷ್ಟು ದೂರಕ್ಕಿತ್ತು ಅಂತಂದ್ರೆ, ಒಂದು ಹಾವು, ಹಲ್ಲಿ, ಚಿಟ್ಟೆ ಅದಕ್ಕೂ ಕೂಡ ಮನುಷ್ಯನಷ್ಟೇ ಬದುಕೋ ಹಕ್ಕಿದೆ, ಅದು ನಮ್ಮಷ್ಟೇ ಸಮಾನ ಅಂತ ಪ್ರತಿಪಾದನೆ ಮಾಡ್ತಾ ಅವರಿಂದ ಮುಂದಕ್ಕೆ ಹೋದ್ರು. ಕನ್ನಡದ ನೆಲದಲ್ಲಿ ಒಬ್ಬ ಬಸವಣ್ಣ ಹುಟ್ಟಿದ್ರು. ಬಸವಣ್ಣನವರು ಕೂಡ ಈ ಸಮಾಜದಲ್ಲಿದ್ದಂತ ಅಸಮಾನತೆಯ ವಿರುದ್ಧ, ಶೋಷಣೆಯ ವಿರುದ್ಧ ಹೋರಾಟ ಮಾಡಿದ್ರು. ಸೂಳೆ ಸಂಕವ್ವ ಒಬ್ಬ ವೇಶ್ಯೆ ಆಕೆ. ಸಮಾಜ ಅವಳನ್ನ ಕಂಡು ಅಸಹ್ಯ ಪಟ್ಕೊಳ್ತಿದ್ದ ಕಾಲದಲ್ಲಿ, ಅವಳನ್ನ ನಿಂದಿಸ್ತಾ ಇದ್ದಂತ ಕಾಲದಲ್ಲಿ ಬಸವಣ್ಣ ಹೇಳಿದ್ರು, ಅವಳು ಮಾಡುವ ವೃತ್ತಿಯಿಂದ ಅವಳನ್ನ ಕನಿಷ್ಠರನ್ನಾಗಿ ಕಾಣಬಾರದು, ಆದ್ರೆ ಅವಳ ಒಳಗಡೆ ಇರುವಂತ ವಿಕಾಸ, ಮನಸ್ಸು ಎಷ್ಟು ಬೆಳೆದಿದೆ, ಅವಳ ಹೃದಯ ಎಷ್ಟು ವಿಶಾಲವಾಗಿದೆ, ಅವಳು ಶರಣೆ ಅಂತ ಹೇಳಿ ಸೂಳೆ ಸಂಕವೆಯನ್ನ ಬಸವಣ್ಣ ಶರಣೆ ಅಂತ ಕರೆದು ಸಮಾನತೆಯ ಮಂತ್ರವನ್ನ ಬರೆದಿಟ್ರು. ಇದು ಈ ನೆಲದ ಇತಿಹಾಸ. ಒಬ್ಬ ನಾರಾಯಣ ಗುರು, ಈ ಸಮುದಾಯದಲ್ಲಿ ಹುಟ್ಟಿದವರಿಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ, ನಿಮಗೆ ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ನಾರಾಯಣ ಗುರು ಸಮಾಜದಲ್ಲಿ ಹೊರಗಡೆ ಬಂದ ನಾರಾಯಣ ಗುರು ಹೇಳಿದ್ರು, ಓ ಆ ಶಿವಾಲಯಕ್ಕೆ ನಮಗೆ ಪ್ರವೇಶ ಇಲ್ವಾ, ಹಾಗಾದ್ರೆ ಶೂದ್ರ ಶಿವ ಮಂದಿರವನ್ನ ಕಟ್ತೀನಿ ಅಂತ ಹೇಳಿ, ಶಿವ ಶೂದ್ರರ ದೇವರು, ನಾವು ಶೂದ್ರ ಶಿವ ಮಂದಿರವನ್ನು ಕಟ್ತೀವಿ. ನಾರಾಯಣ ಗುರು ಒಂದು ಹೋರಾಟವನ್ನು ಮಾಡಿದ್ರು. ಕನಕದಾಸರು ಬಂದರು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿ ಬಸವಣ್ಣನವರಂತೆ, ನಾರಾಯಣ ಗುರುವಿನಂತೆ ಒಬ್ಬ ಸಂತ, ಒಬ್ಬ ದಾಸ ಕನ್ನಡದ ನೆಲದಲ್ಲಿ ಒಂದು ಬಂಡಾಯದ ಧ್ವನಿಯನ್ನ ಮೊಳಗಿಸಿದರು. ಶಿಶ್ನಾಳ್ ಶರೀಫರು ಬಂದರು. ಧರ್ಮಗಳ ನಡುವೆ ಸಂಘರ್ಷ ಆಗ್ತಿದ್ದ ಕಾಲದಲ್ಲಿ ಅವರು ಬಂದು ಈ ಸಮಾಜದಲ್ಲಿ ನಾವೆಲ್ಲರೂ ಮನುಷ್ಯರಾದಿಗಳೇ, ನಾವೆಲ್ಲ ಒಟ್ಟಾಗಿ ಬಾಳೋಣ ಅನ್ನುವಂತ ಸಂದೇಶವನ್ನ ಶಿಶ್ನಾಳ್ ಶರೀಫರು ಕೊಟ್ಟರು. ಇನ್ನೆಲ್ಲೋ ಒಂದ್ ಕಡೆ ಕಬೀರ್ ದಾಸ ಹುಟ್ಟು ಬಂದ, ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿದ್ದ. ಆತ ಹೇಳ್ದ, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್, ಶ್ರೀ ರಾಮ ರಾಮ ರಾಮ್, ಪಾಪ ಕಟೆ ದುಃಖ ಮಿಟೆ ಸವಹಿ ರಾಮ ನಾಮ್. ಆತನು ಕೂಡ ಎಲ್ಲರನ್ನೂ ಒಳಗೊಂಡು ಬದುಕುವಂತ ಪ್ರಯತ್ನವನ್ನು ಮಾಡ್ತಾ ಹೋದ. ಒಬ್ಬ ಕಬೀರ, ಒಬ್ಬ ಕನಕದಾಸ, ಒಬ್ಬ ನಾರಾಯಣ ಗುರು, ಒಬ್ಬ ಬುದ್ಧ, ಒಬ್ಬ ಬಸವಣ್ಣ. ಅದೇ ದಾರಿಯಲ್ಲಿ ಮುಂದೊಬ್ಬ ಈ ನೆಲದೊಳಗಡೆ ಮಹಾತ್ಮನೊಬ್ಬನ ಉದಯ ಆಯಿತು. ಆ ಮಹಾತ್ಮನೇ ಮಹಾತ್ಮ ಗಾಂಧಿ. ಈ ನೆಲದಲ್ಲಿ ಸಮಾನತೆಗೋಸ್ಕರ ನಡೆಸಿದ ಹೋರಾಟದಲ್ಲಿ ಗಾಂಧಿ ಮುಂಚೂಣಿಯಲ್ಲಿಂತರು. ಅಸಮಾನತೆಯನ್ನು ತೊಲಗಿಸೋದಕ್ಕೋಸ್ಕರ ನಡೆದ ಹೋರಾಟದಲ್ಲಿ ಗಾಂಧೀಜಿ ಮುಂಚೂಣಿಯಲ್ಲಿಂತರು. ಹಣವಂತರ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡುವಾಗ ಗಾಂಧೀಜಿ ಮುಂದೆಗಡೆ ನಿಂತರು. ಈ ಎಲ್ಲ ಹೋರಾಟದ ಮುಂದುವರೆದ ಭಾಗವೇ ಗಾಂಧೀಜಿಯವರ ಹೋರಾಟ ಆಗಿತ್ತು. ಗಾಂಧೀಜಿಯವರ ಹೋರಾಟದಂತೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಬರೆದ ಸಂವಿಧಾನವೂ ಕೂಡ ಅಸಮಾನತೆಯ ವಿರುದ್ಧ ನಡೆಸಿದ ಹೋರಾಟದ ಪ್ರತಿಫಲವಾಗಿತ್ತು. ಅದೂ ಕೂಡ ಈ ಹೋರಾಟದ ಮುಂದುವರೆದ ಭಾಗವಾಗಿತ್ತು. ಆದರೆ ದುರಂತ, ಇವತ್ತು ದೇಶದ ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ಗಾಂಧಿಯನ್ನ ಟೀಕೆ ಮಾಡ್ತೀವಿ. ಯಾವ ಗಾಂಧಿ ನನ್ನದು ಅಂತ ಏನನ್ನೂ ಇಚ್ಕೊಳ್ಳದೆ ಬದುಕಿದ್ನೋ ಆ ಗಾಂಧಿ ಇವತ್ತು ದೇಶದ ಪಾಲಿಗೆ ವಿಲನ್. ಯಾವ ಪಂಡಿತ್ ನೆಹರು ತನ್ನದೆಲ್ಲವನ್ನೂ ದೇಶಕ್ಕಾಗಿಯೇ ತ್ಯಾಗ ಮಾಡಿದ್ನೋ ಆತ 17 ವರ್ಷ ಪ್ರಧಾನಮಂತ್ರಿ ಆಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಅವರ ಮೇಲೆ ಹೊಟ್ಟೆ ಕಿಚ್ಚಿನ ಕಾರಣಕ್ಕೋಸ್ಕರ ಅವರಿವತ್ತು ದೇಶದ್ರೋಹಿಯ ಸ್ಥಾನದಲ್ಲಿ ಕೂತಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಾಯಕರುಗಳ ಹೆಸರನ್ನು ಹಾಕಬೇಕಾದ್ರೆ ಬೇಕಂತಲೇ ಪಂಡಿತ್ ನೆಹರು ಹೆಸರನ್ನು ಕಿತ್ತಾಕಲಾಗುತ್ತೆ. ಇಲ್ಲದ 1000 ಸುಳ್ಳುಗಳ ಆರೋಪವನ್ನ ಅವರ ಮೇಲೆ ಹೊರಿಸಲಾಗುತ್ತೆ. ಗಾಂಧಿಯಿಂದೇನು ಸ್ವಾತಂತ್ರ್ಯ ಬರಲಿಲ್ಲ, ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಅನ್ನುವ ಮಾತುಗಳನ್ನ ಹೇಳೋದ್ರ ಮೂಲಕ ಇವತ್ತು ಅಹಿಂಸಾತ್ಮಕ ಹೋರಾಟದ ಮೂಲಕ ಇಡೀ ಜಗತ್ತಿನ ಮನಸ್ಸನ್ನ ಗೆದ್ದ ಭಾರತೀಯರ, ಕೋಟಿ ಭಾರತೀಯರ ಹೃದಯಕ್ಕೆ, ಅವರ ಹೋರಾಟಕ್ಕೆ ನಾವಿವತ್ತು ಅಪಮಾನ ಮಾಡ್ತಾ ಇದ್ದೀವಿ. ಒಂದೇ ಒಂದು ಬ್ರಿಟಿಷ್ ಅಧಿಕಾರಿ ಒಬ್ಬ ಬಂದು ಅವನು ಹೇಳ್ತಾನೆ, ಸಿರಾಜುದ್ದೌಲಾನ ಜನರಲ್ ಹತ್ರ ರಾತ್ರಿ ಮಾತುಕತೆ ಮಾಡ್ತಾನೆ. ಬೆಳಗ್ಗೆ ಎದ್ದು ನೀನು ಫೈರ್ ಅಂತ ಆರ್ಡರ್ ಮಾಡಿಬಿಟ್ರೆ ಬ್ರಿಟಿಷರು ಸೋಲ್ತೀವಯ್ಯ, ಅವನ್ ಗೆದ್ರೆ ಅವನ್ ದೊರೆ ಆಗ್ತಾನೆ, ನಿನಗೇನ್ ಲಾಭ ಇದೆ? ಬದಲಿಗೆ ನೀನು
ಬೆಳಗ್ಗೆ ಎದ್ದು ಫೈರ್ ಅಂತ ಆರ್ಡರ್ ಮಾಡೋದ್ರ ಬದಲಿಗೆ ಸರೆಂಡರ್ ಅಂತ ಆರ್ಡರ್ ಮಾಡುವಂತ ಮಾತುಕತೆ ಮಾಡಿಕೊಂಡ. ನಿನ್ನನ್ನು ರಾಜನ್ ಮಾಡ್ತೀನಿ ಅಂತ ಹೇಳಿ. ಭ್ರಷ್ಟಾಚಾರ 40% ಭ್ರಷ್ಟಾಚಾರವೋ 50% ಭ್ರಷ್ಟಾಚಾರವೋ 100% ಭ್ರಷ್ಟಾಚಾರವೋ ಗೊತ್ತಿಲ್ಲ. ಎಷ್ಟು ಮುಗಿಲು ಮುಟ್ಟಿತ್ತು ಅಂತಂದ್ರೆ ಅವತ್ತು ಆ ಒಬ್ಬ ಭ್ರಷ್ಟ ಸೇನಾಪತಿ ಮೀರ್ ಜಾಫರ್ ಸಿರಾಜುದ್ದೌಲನಿಗೆ ಮೋಸ ಮಾಡ್ತಾನೆ. ಬೆಳಗ್ಗೆ ಎದ್ದು 50,000 ಜನ ಸೈನಿಕರು ಭಾರತದ ಕಡೆ ನಿಂತಿದ್ದಾರೆ, ಬ್ರಿಟಿಷರ ಕಡೆ 3,000 ಜನ ಸೈನಿಕರು ನಿಂತಿದ್ದಾರೆ. ಫೈರ್ ಅಂದಿದ್ರೆ ಅವರೆಲ್ಲರೂ ನೆಲಕ್ಕುರುಳ್ತಾ ಇದ್ರು. ಮೀರ್ ಜಾಫರ್ ಮೋಸ ಮಾಡಿದ, ಸರೆಂಡರ್ ಅಂತ. ಸೇನಾಪತಿ ಸರೆಂಡರ್ ಅಂದಾಗ ಇವರೆಲ್ಲರೂ ಕೂಡ ಕೈ ಕೋಳ ತೊಡ್ಸ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಬಂತು. ಸಿರಾಜುದ್ದೌಲಾ ಒಬ್ಬ ಪ್ರಾಮಾಣಿಕ ದೇಶ ಪ್ರೇಮಿ, ಈ ನಾಡಿಗೋಸ್ಕರ ಹೋರಾಟ ಮಾಡಬೇಕು ಅಂತಿದ್ದವನು ತನ್ನವರು ತನಗೆ ಮಾಡಿದ ಮೋಸಕ್ಕೋಸ್ಕರ ಕಣ್ಣೀರು ಸುರಿಸಿದ. ಸಂತಾಲರ ದಂಗೆ ಎದ್ರು. ಸಂತಾಲ ಅಂದ್ರೆ ಇವತ್ತು ಮುರ್ಮು ಇದಾರಲ್ಲ, ರಾಷ್ಟ್ರಪತಿ ಮುರ್ಮು, ಅವ್ರ ಸಮುದಾಯಕ್ಕೆ ಸೇರಿದಂತ ಬುಡಕಟ್ಟು ಜನಾಂಗ, ಅವ್ರು ಹೋರಾಟ ಮಾಡೋದಕ್ಕೆ ಎದ್ರು. 60,000 ಜನ ದಂಗೆ ಎದ್ರು. ಮುಕ್ತ ಜನ, ಕಾಡು ಜನ, ಬ್ರಿಟಿಷರ ಆಡಳಿತವನ್ನು ನಾವು ಒಪ್ಪಲ್ಲ, ಇವರು ಹಾಕೋ ಟ್ಯಾಕ್ಸ್ಗಳ ವಿರುದ್ಧ. ಹೆಂಗೆ ಇವತ್ತು ನಾವು ಟ್ಯಾಕ್ಸ್ನಿಂದ ಜನ ಹೈರಾಣ ಆಗ್ತಿದ್ದಾರೆ, ಅವತ್ತೂ ಟ್ಯಾಕ್ಸ್ ನಿಂದ ಹೈರಾಣ ಆದ್ರು. ನಾವು ಈ ಟ್ಯಾಕ್ಸ್ ಒಪ್ಪಲ್ಲ ಅಂತ ಹೇಳಿ ಬೀದಿಗೆ ಹೋರಾಟ ಮಾಡ್ತೀವಿ ಅಂತ ಹೊರಟು. ಸಿದ್ದು, ಕಾನು, ಚಂಡ, ಭೈರವ ಅನ್ನುವಂತ 4 ಜನ ಆ ಮುರ್ಮು ಜಾತಿಗೆ ಸೇರಿದಂತವರು ಬಿಲ್ಲು ಬಾಣ ಹಿಡಿದು 60,000 ಜನ ಸಂಘಟನೆ ಮಾಡಿದ್ರು. 20,000 ಜನರನ್ನ ಬ್ರಿಟಿಷರು ಕೊಂದು ಹಾಕಿದ್ರು. ದೇಶದೊಳಗಡೆ ತುಂಬಾ ದೊಡ್ಡ ಬದಲಾವಣೆ ಆಗಲಿಲ್ಲ. ಟಿಪ್ಪು ಹೋರಾಟ ಮಾಡಿದ್ರು. 1799 ಟಿಪ್ಪು ತೀರ್ಕೊಂಡ್ರು. ಒಳಗಡೆ ಇದ್ದಂತ ಒಬ್ಬ ಮಾಡಿದಂತ ಮೋಸದಿಂದಾಗಿ ಟಿಪ್ಪು ಸತ್ತು. ದೇಶದ ಮೇಲೆ ತುಂಬಾ ದೊಡ್ಡ ಪರಿಣಾಮ ಆಗಿದೆ. ಈ ದೇಶದ ಮೇಲೆ ಸುಲಭವಾಗಿ ಪರಿಣಾಮ ಬೀರೋದು ಸುಲಭ ಅಲ್ಲ. ಪುತ್ತೂರಿನ ಈ ಒಂದು ಮಣ್ಣಲ್ಲಿ ನೀವು ಕೊಬ್ಬರಿ ಎಣ್ಣೆ ಕಡಿಗೆ ಮಾಡ್ತೀರಿ. ನನ್ನ ಜೊತೆ ಬಯಲುಸೀಮೆ ಒಂದು ಬಂದಿದ್ದ, ಅವನು ನನಗೆ ಊಟ ಮಾಡಿದ್ರೆ ವಾಂತಿ ಬರುತ್ತೆ. ನಿಮಗೇನಾದ್ರೂ ಅವ್ರ ಕಡೆ ಕರ್ಕೊಂಡೋಗಿ ಅವ್ರು ಬಳಸೋ ಎಣ್ಣೆ ನಿಮ್ಗೆ ಊಟ ಮಾಡಿಸಿದ್ರೆ ನೀವು ವಾಂತಿ. ಪ್ರತಿ 50 ಕಿಲೋಮೀಟರ್ಗೆ ಈ ದೇಶದ ಆಹಾರ ಕ್ರಮ ಬದಲಾಗ್ತಾ ಇದೆ. ಪ್ರತಿ 100 ಕಿಲೋಮೀಟರ್ಗೆ ಒಂದೇ ಕನ್ನಡ ಮಾತನಾಡುವ ಶೈಲಿ ಬದಲಾಗ್ತಾ ಇದೆ. ಈ ದೇಶವನ್ನ ಭಾಷೆ ಹೆಸರು ಹೊಡೆದ್ರೆ 1000 ತುಂಡಾಗುತ್ತೆ, ಜಾತಿ ಹೆಸರು ಹೊಡೆದ್ರೆ 4,000 ತುಂಡಾಗುತ್ತೆ, ಧರ್ಮದ ಹೆಸರು ಹೊಡೆದ್ರೆ 10 ತುಂಡಾಗುತ್ತೆ. ಈ ದೇಶದಲ್ಲಿ ಒಂದು ಹೋರಾಟ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಆಗೋದು ಸುಲಭ ಅಲ್ಲ. ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಹೋರಾಟವನ್ನು ಹುಟ್ಟಾಕೋದು ಭಾರತದಲ್ಲಿ ಆ ಪ್ರಯತ್ನ ಹಿಂದೆ ಯಾರು ಮಾಡಿರಲಿಲ್ಲ. ಮೊದಲನೇ ಪ್ರಯತ್ನ 1857ರಲ್ಲಿ ಆಯ್ತು. ಒಬ್ಬ ಮುಸ್ಲಿಂ ದೊರೆ, ಯಾವ ಮೊಘಲ್ ಸಂತತಿಯನ್ನು ನಾವಿವತ್ತು ಟೀಕೆ ಮಾಡ್ತೀವಿ, ಆ ಮೊಘಲ್ ಸಂತತಿಯ ದೊರೆ, ಅವನ ನೇತೃತ್ವದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವನದೇ ನೇತೃತ್ವದಲ್ಲಿ ನಾನಾ ಸಾಹೇಬ, ತಾತ್ಯಾ ಟೋಪಿ, ರಂಗಾಜಿ ಬಾಪು, ಇಂಥ ಅನೇಕ ಜನ ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ದೇಶನ ಇಂಗ್ಲೆಂಡಿನ ರಾಣಿ ಆಳೋರು ಬೇಡ, ದೆಹಲಿಯ ನಮ್ಮದೇ ದೊರೆ ಹಳ್ಳಿ, ಮೀರ್ ಜಾಫರ್ ಹಳ್ಳಿ, ಒಟ್ಟಿಗೆ ಹೋರಾಟ ಮಾಡಿದ್ರು. ದೇಶವನ್ನು ಜೋಡಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಹೋರಾಟದಲ್ಲಿ ಕೂಡ ನಾವು ಸೋತ್ವಿ. ಆ ದೊಡ್ಡ ದೊರೆ, ಮೊಘಲ್ ದೊರೆ ಸೋತ. ಅವನ ಎದುರುಗಡೆ ಅವನ ಮಕ್ಕಳನ್ನ ತಲೆ ಕಡಿದ್ರು. ಅವನಿಗೆ ಈ ದೇಶದಲ್ಲಿ ಸಾಯೋದಕ್ಕೆ ಅವಕಾಶ ಕೊಡ್ಲಿಲ್ಲ. ದೂರದ ಬರ್ಮಾ ಜೈಲಲ್ಲಿ ಇಟ್ರು. ಅವನು ಎಂದಿಗೂ ಕೂಡ ಕಣ್ಣೀರ್ ಹಾಕ್ಲಿಲ್ಲ. ಅವನು ದೊರೆ ಆಗಿದ್ದವನು, ಬಹಳ ಧೀರ. ಅವನೊಬ್ಬ ಒಳ್ಳೆ ಕವಿ ಕೂಡ ಆಗಿದ್ದ, ಉರ್ದು ಕವಿ ಆಗಿದ್ದ. ಸಾಮ್ರಾಜ್ಯ ಕಳ್ಕೊಂಡಾಗ ಅಳ್ಳಿಲ್ಲ, ಸಂಪತ್ತನ್ನು ಕಳ್ಕೊಂಡಾಗ ಅಳ್ಳಿಲ್ಲ, ಅರಮನೆ ಕಳ್ಕೊಂಡಾಗ ಅಳ್ಳಿಲ್ಲ, ಕೋಟೆ ಕಿಲ್ಲೆಗಳನ್ನ ಕಳ್ಕೊಂಡಾಗ ಅಳ್ಳಿಲ್ಲ. ಕಡೆಗೆ ದೂರದ ದೇಶದಲ್ಲಿ ತಗೊಂಡೋಗಿ ಬಂದಿಯಾಗಿಟ್ರು ಅಳ್ಳಿಲ್ಲ. ತುತ್ತು ಅನ್ನಕ್ಕೋಸ್ಕರ ಕೈ ಚಾಚಿ ಬೇಡುವ ಪರಿಸ್ಥಿತಿ ಬಂತು ಜೈಲಲ್ಲಿ, ಅಳ್ಳಿಲ್ಲ. ಒಬ್ಬ ಕುರಿ ಮೇಯಿಸ್ತಿದ್ದ ಸರ್, ಇಲ್ಲಿಂದ ನಡ್ಕೊಂಡು ಹೋದ. ನಾನು ಬಾಪೂಜಿ ಜೊತೆ ನಡೀತೀನಿ. ಅವರೆಲ್ಲರೂ ಕೂಡ ಅವತ್ತು ದಾಂಡಿ ಮಾರ್ಚ್ ಅಲ್ಲಿ ನಡೆದ್ರು. ಸಮುದ್ರದ ತೀರಕ್ಕೆ ಗಾಂಧೀಜಿ ಹೋಗ್ಬೇಕಾದ್ರೆ ಅಮೆರಿಕ ದೇಶದ ಪತ್ರಿಕೆಗಳು ಇದನ್ನ ಬರೆದಿದ್ದಾವೆ. ಅಮೆರಿಕ ದೇಶದಲ್ಲಿ ಪ್ರತಿ ದಿವಸ ಗಾಂಧಿ ಮಾಡ್ತಿರುವ ಹೋರಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವಾಮಿ ಅಭೇದಾನಂದ, ವಿವೇಕಾನಂದರ ಜೊತೆ ಇದ್ದಂತ ಸೋದರ ಸನ್ಯಾಸಿ, ರಾಮಕೃಷ್ಣರ ಶಿಷ್ಯ ಅಮೆರಿಕಾಗೆ ಹೋಗ್ತಾರೆ. ಹೋದ್ರೆ ಅವ್ರನ್ನೆಲ್ಲರೂ ಕೇಳೋದೇನು ಗೊತ್ತಾ? ಹ್ಯಾವ್ ಯು ಸೀನ್ ಗಾಂಧಿ? ವಾಟ್ ಎ ಗ್ರೇಟ್ ಫ್ರೀಡಮ್ ಫೈಟರ್ ಈಸ್. ಹ್ಯಾವ್ ಯು ಸೀನ್ ಗಾಂಧಿ? ಅಭೇದಾನಂದರು ಅಲ್ಲಿವರೆಗೂ, ಸರ್ ನೀವು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿರ್ತೀರಿ, ಹಿಂಗಾಗಿ ಕೇಳ್ತೀನಿ. ಅಭೇದಾನಂದರು ಅಲ್ಲಿವರೆಗೂ ಗಾಂಧಿ ನೋಡೇ ಇರಲಿಲ್ಲ. ಆಗ ಭಾರತ ಕುಡ್ಕೊಂಡು ಬಂದು ಗಾಂಧೀಜಿ ಡಾರ್ಜಿಲಿಂಗ್ ಅಲ್ಲಿ ಇದ್ರು. ಗಾಂಧಿನ ಭೇಟಿ ಮಾಡಬೇಕು ಅಂತ ಹೋಗಿ ಗಾಂಧಿಯವರ ಕೈ ಹಿಡ್ಕೊಂಡು ಅಭೇದಾನಂದರು ಹೇಳ್ತಾರೆ, ಯಾವ ಕೆಲಸ ಮಾಡೋದಕ್ಕಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಬಂದ್ರು, ಯಾವ ಕೆಲಸ ಮಾಡಬೇಕು ಅಂತ ಶಾರದಾ ಮಾತೆ ಬಂದ್ರು, ಯಾವ ಕೆಲಸ ಮಾಡಬೇಕು ಅಂತ ವಿವೇಕಾನಂದರು ಬಂದ್ರು, ನನಗೆ ಅನುಮಾನವೇ ಇಲ್ಲ.
ಅದೇ ಕೆಲಸ ಮಾಡೋದಕ್ಕೋಸ್ಕರ ಮಹಾತ್ಮ ಗಾಂಧಿನೂ ಬಂದಿದ್ದಾರೆ ಅಂತ ಹೇಳಿ ಗಾಂಧೀಜಿಯವರ ಮುಂದೆ ಕೈ ಜೋಡಿಸಿ ಆ ಸನ್ಯಾಸಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಇವತ್ತು ಗಾಂಧಿನ ಟೀಕೆ ಮಾಡ್ತೀವಿ, ಸತ್ಯ ಗೊತ್ತಿಲ್ಲದೆ ಟೀಕೆ. ಉಪ್ಪಿನ ಸತ್ಯಾಗ್ರಹದ ದಿವಸ ಸಮುದ್ರದ ಮುಂದೆ ಪೊಲೀಸರು ಪಹರೆ ನಿಂತಿದ್ದಾರೆ. ಆ ಪಹರೆ ನಿಂತು ಪೊಲೀಸರು ಲೋಡ್ ಗಟ್ಟಲೆ ಲಾಠಿ ತಗೊಂಡು ಬಂದಿದ್ದಾರೆ. ಎದುರುಗಡೆ ಬಂದಂತ ಜನ ಒಬ್ಬರಾಗಿ ಒಬ್ರು ಲೈನ್ ಅಲ್ಲಿ ಹೋಗಿ ನಿಂತ್ಕೊತಾರೆ, ಹೊಡಿರಿ ನಮಗೆ ಅಂತ ನಿಂತ್ಕೊಳ್ತಾರೆ. ಗಾಂಧಿ ಹೇಳಿದ್ರು ಅಹಿಂಸಾತ್ಮಕ ಹೋರಾಟ ನಮಗೆ. ಇವತ್ತು ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಜನ ಸೇರಿಸೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ. ಆದ್ರೆ ಯೋಚನೆ ಮಾಡಿ, ಗಾಂಧಿ ಕರೆ ಕೊಟ್ಟಿದ್ದಕ್ಕೆ ಗುಂಡೆ ತಿನ್ನೋದಕ್ಕೋಸ್ಕರ, ಲಾಠಿ ತಿನ್ನೋದಕ್ಕೋಸ್ಕರ ಜನ ಸಾವಿರಾರು ಸಂಖ್ಯೆಯಲ್ಲಿ ಮುಂದೆ ನಿಂತರು. ಬಹುಶಃ ನೀವು ಗಾಂಧಿ ಬಗ್ಗೆ ಒಂದು ಸಿನಿಮಾ ಇದೆ, ನೋಡಿದ್ರೆ ಅದರೊಳಗೊಂದು ಸುಂದರವಾದ ಪ್ರಸಂಗ ಬರುತ್ತೆ. ಆ ಪ್ರಸಂಗ ಸಿನಿಮಾ ಪ್ರಸಂಗ ಅಲ್ಲ, ಅಮೆರಿಕಾ ದೇಶದ ಪತ್ರಿಕೆಗಳಲ್ಲಿ ದಾಖಲಾದಂತ ಪತ್ರಕರ್ತರು, ರಿಪೋರ್ಟರ್ಸ್ ಬರೆದಂತ ಕಥೆ ಸರ್. ರಿಪೋರ್ಟರ್ಸ್ ಬರೆದಂತ ಕಥೆ. ಅವ್ರು ಬರೀತಾರೆ, ಗುಂಪು ಗುಂಪಾಗಿ ನೂರಾರು ಜನ ಬಂದು ಸೈನಿಕರು, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ನಿಂತಿದ್ದಾರೆ, ಲಾಠಿಯನ್ನ ಪೀಸಿ ಹೊಡಿತಾರೆ. ಆ ಜನ ಒಂದೇ ಮಾತರಂ, ಬಾಪೂಜಿ ಕಿ ಜೈ, ಭಾರತ್ ಆಜಾದಿ ಹೊಂಗೆ ಅಂತ ಹೇಳಿ ನಿಂತ್ಕೊಂಡು ಲಾಠಿ ತಿಂದು ನೆಲಕ್ಕೆ ಬೀಳ್ತಾರೆ. ಕೆಳಗೆ ಬಿದ್ದಂತಹ ಜನರನ್ನ ಸೇವಾದಳದವರು, ಸೇವಾದಳದ ಹೆಣ್ಣು ಮಕ್ಕಳು, ಸೇವಾದಳದ ಕಾರ್ಯಕರ್ತರು ಎತ್ಕೊಂಡು ಹೋಗಿ ಅವರಿಗೆ ಬ್ಯಾಂಡೇಜ್ ಕಟ್ತಾರೆ. ಇವರು ಒದೆ ತಿಂತು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ರು, ನೀರು ಕುಡಿದ್ರು, ಮತ್ತೆ ಬಂದ್ರು, ಹೊಡೀರಿ ನಮ್ಮನ್ನ ಅಂತ ನಿಂತ್ಕೊಂಡ್ರು. ತಿರುಗಿಸಿ ಒಂದೇ ಒಂದು ಏಟು ಹೊಡಿಲಿಲ್ಲ. ಕಡೆಗೆ ಒಬ್ಬ ಮೈಕ್ ಹಿಡಿದು, ಅಂದ್ರೆ ಈ ಕಾಲದಲ್ಲಿ ಮೈಕ್ ಇದೆ, ಆ ಕಾಲದಲ್ಲಿ ಇಲ್ಲ, ಒಬ್ಬ ಬಂದು ಪತ್ರಕರ್ತ ಕೇಳ್ತಾನೆ, ಸರ್ ಇಷ್ಟು ಲಾಠಿ ಏಟು ತಿಂದ್ರು ಕೂಡ ನೀವಿನ್ನೂ ಹೋಗಿ ಬ್ರಿಟಿಷರ ಹತ್ರ ತಲೆ ಹೊಡೆದಿದೆ, ರಕ್ತ ಸುರಿತಿದೆ, ಮತ್ತೆ ಎದುರುಗಡೆ ನಿಂತಿರಲ್ಲ, ಅವರಿಗೆ ತಿರುಗಿಸಿ ಹೊಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ? ಅವ್ರು ಹೇಳಿದ್ರು, ಬಾಪು ಹೇಳಿದ್ದಾರೆ, ಬಂದೂಕಿನಿಂದ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಬಂಧುತ್ವದಿಂದ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಆತ್ಮಬಲಕ್ಕಿಂತ ದೊಡ್ಡ ಬಲ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ದೇಶಕ್ಕೋಸ್ಕರ 10 ಏಟು ತಿಂದ್ರೆ ನಾನು ಕುಗ್ತೀನ, ಕೈಕಾಲು ಮೂಳೆ ಮುರಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೆ ನಂದೊಂದು ಕೊಡುಗೆ ಕೊಡ್ತೀನಿ ಅಂತ ಅವನು ಹೇಳ್ತಾನೆ ಪತ್ರಿಕೆಯವ್ರ ಮುಂದೆ. ಇದೆಲ್ಲವೂ ಅಮೆರಿಕಾ ದೇಶದ ಪತ್ರಿಕೆಯಲ್ಲಿ ದಾಖಲಾಗುತ್ತೆ. ಯೋಚನೆ ಮಾಡಿ, ಗಾಂಧೀಜಿ ಮತ್ತೆ ಬಂದ್ರು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರು, ಅಸಹಕಾರ ಚಳವಳಿ ಅಂದ್ರು. ಅಸಹಕಾರ ಚಳವಳಿಗೆ ಗಾಂಧೀಜಿ ಕರೆ ಕೊಟ್ಟಾಗ ಯಾರ್ಯಾರು ಹೋರಾಟ ಮಾಡಬೇಕು ಅಂತ ಮುಂದೆ ನಿಂತಿದ್ರು ಅವರೆಲ್ಲರೂ ಹೇಳಿದ್ರು, ಈ ದೇಶದ ಜನರಲ್ಲಿ ಬಡತನ ಇತ್ತು, ಟ್ಯಾಕ್ಸ್ ಕಟ್ಟಕ್ಕೆ ದುಡ್ಡಿಲ್ಲ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ನೀವು ಟ್ಯಾಕ್ಸ್ ಕಟ್ಟಲ್ಲ, ನಿಮ್ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳ್ಸಲ್ಲ, ನಮ್ಮ ವ್ಯಾಜ್ಯಗಳನ್ನ ನಿಮ್ಮ ಕೋರ್ಟಿಗೆ ತಗೊಂಡು ಬರಲ್ಲ ಅಂತ ಹೇಳಿ ಅವರ ಎಲ್ಲ ವ್ಯವಸ್ಥೆಯನ್ನು ಜನ ಧಿಕ್ಕರಿಸ್ಬಿಟ್ರು. ಅಲ್ಲಿಂದ ಬರ್ತಾ ಇದ್ದ ಆದಾಯ ನಿಂತಿತ್ತು. ಕರ ನಿರಾಕರಣಾ ಚಳುವಳಿ, ಟ್ಯಾಕ್ಸ್ ಕಟ್ಟಲ್ಲ ಅಂದ್ರು. ಈ ದೇಶದ ಖಜಾನೆಗೆ, ಬ್ರಿಟಿಷ್ ಸರ್ಕಾರದ ಖಜಾನೆ ಖಾಲಿ ಆಗೋಕ್ ಶುರುವಾಯಿತು. ಹೀಗೆ ಬ್ರಿಟಿಷರನ್ನ ಖಾಲಿ ಕೈಯವರನ್ನಾಗಿಸಿ ಅವ್ರನ್ನ ಈ ದೇಶ ಬಿಡಿಸೋ ಕೆಲಸ ಮಾಡೋದ್ರಲ್ಲಿ ಅವತ್ತು ಗಾಂಧೀಜಿಯ ಹೋರಾಟ ಬಹಳ ದೊಡ್ಡದು. ಗಾಂಧೀಜಿ ಇನ್ನೊಂದು ಸಕ್ಸಸ್ ಹೇಳ್ತಾ ಇದ್ದೀನಿ. ನಾನು ಆಗ್ಲೇ ಮಾತು ಶುರು ಮಾಡುವಾಗ ಹೇಳಿದೆ, ಈ ದೇಶದಲ್ಲಿ ಇಷ್ಟೊಂದು ಭಾಷೆ, ಇಷ್ಟೊಂದು ಧರ್ಮ, ಇಷ್ಟೊಂದು ಜಾತಿಗಳ ನಡುವೆ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಕಟ್ಟೋದು ಕಷ್ಟ. ಗಾಂಧಿ ಸಕ್ಸಸ್ ಏನು ಅಂದ್ರೆ, ಫೇಸ್ಬುಕ್ ಇರಲಿಲ್ಲ, ವಾಟ್ಸ್ಆಪ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ರಿಪಬ್ಲಿಕ್ ಟಿವಿ ಇರಲಿಲ್ಲ. ಆದ್ರೆ ಗಾಂಧಿ ಏನ್ ಮಾಡಿದ್ರು ಅಂತಂದ್ರೆ, ಆ ಮನುಷ್ಯ ಸುಮಾರು 75,000 ಪತ್ರಗಳನ್ನ ಗಾಂಧೀಜಿ ಬರೆದಿದ್ದಾರೆ. 70,000ಕ್ಕಿಂತ ಜಾಸ್ತಿ ಪತ್ರ ಬರೆದಿದ್ದಾರೆ. ಗಾಂಧಿ ಬರೆದಿರೋ ಒಟ್ಟು ಎಲ್ಲಾ ಲಿಟ್ರೇಚರ್ನ ಒಟ್ಟುಗೂಡಿಸಿದ್ರೆ, ಗಾಂಧಿ ಭವನಕ್ಕೆ ಹೋದ್ರೆ ನಾನು ಒಂದ್ಸರ್ತಿ ನೋಡಿ ಹೌಹಾರ್ದೆ. ನಾನು ಕೂಡ ಒಂದು 4 ವಾಲ್ಯೂಮ್ ಓದೋಷ್ಟೊಳಗೆ ಸುಸ್ತಾಗೋದೆ. ಕಡೆಗೆ ಕಲೆಕ್ಟೆಡ್ ವರ್ಕ್ಸ್ ಆಫ್ ಗಾಂಧಿ 100 ವಾಲ್ಯೂಮ್ ಇದೆ, 1,00,000 ಪುಟ ಇದೆ. ಗಾಂಧೀಜಿ ಒಂದು ದಿವಸಕ್ಕೂ ಕೂಡ ರಾಮನಾಮ್ ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಸರ್ವಧರ್ಮ ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಹೋರಾಟಗಳನ್ನು ನಿಲ್ಲಿಸಲಿಲ್ಲ. ಆ ಮನುಷ್ಯ ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ನಡೆದ್ರು. ಇಷ್ಟೆಲ್ಲದರ ನಡುವೆ ಎಷ್ಟು ಬರೆದಿದ್ದಾರೆ? 1,00,000 ಪುಟಕ್ಕಿಂತ ಜಾಸ್ತಿ ಬರೆದಿದ್ದಾರೆ. ಒಬ್ಬ IAS ಅಧಿಕಾರಿನ ಕೇಳಿ, 1,00,000 ಪುಟ ಬರೆದಿದ್ದಾರೆ ನಿಮ್ಮ ಜೀವನದಲ್ಲಿ? ಬರ್ದಿಲ್ಲ. ಶೇಕ್ಸ್ಪಿಯರ್ ಬರ್ದಿಲ್ಲ, ವರ್ಡ್ಸ್ವರ್ತ್ ಬರ್ದಿಲ್ಲ, ವ್ಯಾಸಭಾಸ ಕಾಳಿದಾಸ ಕುವೆಂಪು ಅಂತವ್ರು ಬರ್ದಿಲ್ಲ. ಗಾಂಧಿ ಕವಿ ಅಲ್ಲ, ಲಿಟ್ರರಿ ಎಕ್ಸಲೆನ್ಸಿ ಇದ್ದಂತ ಮನುಷ್ಯ ಅಲ್ಲ, ಕೂತು 1,00,000 ಪುಟ ಬರೆದ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾವಾಗ ಬರೆದ್ರು? ಈ ದೇಶದ ಯಾವೊಬ್ಬ ಅಥ್ಲೆಟ್ ಗಾಂಧಿ ನಡೆದಿರೋಕ್ ಸಾಧ್ಯ ಇಲ್ಲ. ಗಾಂಧಿ ಅಷ್ಟು ನಡೆದ್ರು, ದೇಶದಾದ್ಯಂತ ನಡೆದ್ರು. ಪುತ್ತೂರು ಕೇಳಿ ಗಾಂಧೀಜಿ ಬಂದಿದ್ರು ಅಂತ, ಪಕ್ಕದಲ್ಲಿ ವಿರಾಜಪೇಟೆ ಕೇಳಿ ಗಾಂಧೀಜಿ ಬಂದಿದ್ರು ಅಂತಾರೆ, ತುಮಕೂರಿಗೆ ಬನ್ನಿ ಗಾಂಧಿ ಬಂದಿದ್ರು ಅಂತಾರೆ, ಬಳ್ಳಾರಿಗೆ ಹೋಗಿ ಗಾಂಧಿ ಬಂದಿದ್ರು, ಹುಬ್ಬಳ್ಳಿಗೆ ಹೋಗಿ ಗಾಂಧಿ ಬಂದಿದ್ರು, ಮೈಸೂರಿಗೆ ಹೋಗಿ ಗಾಂಧಿ ಬಂದಿದ್ರು. ಗಾಂಧಿ ಎನ್ನುವ ಒಬ್ಬ ನಾಯಕ ಭಾರತ ದೇಶದ ಪ್ರತಿ ಹಳ್ಳಿಗಳನ್ನ
ತಿರುಗಿ ತಿರುಗಿ ಸ್ವಾತಂತ್ರ್ಯದ ಕನಸನ್ನ ಜನಕೋಟಿಗಳ ಹೃದಯದಲ್ಲಿ ಬಿತ್ತಿ ಬರ್ತಾರೆ. ಜಾತಿಗಳಲ್ಲಿದ್ದಂತ ಭೇದವನ್ನ ತೊಡೆದು ಹಾಕೋದಕ್ಕೋಸ್ಕರ ಗಾಂಧಿ ಬರ್ತಾರೆ. ಉಡುಪಿಗೆ ಬಂದ್ರು ಗಾಂಧಿ. ಯಾಕೆ ಬಂದ್ರು ಗೊತ್ತಾ? ಉಡುಪಿಗೆ ಬಂದಿದ್ದು ಸ್ವಾತಂತ್ರ್ಯ ಹೋರಾಟ ಚಳವಳಿ ಮಾಡೋದಕ್ಕಲ್ಲ. ಈ ದೇಶದಲ್ಲಿ ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ ದೇವಸ್ಥಾನಗಳಿಗೆ ಪ್ರವೇಶ ಕೊಡಲ್ಲ ಅನ್ನೋದನ್ನ ಧಿಕ್ಕರಿಸಿ ಎಲ್ಲರೂ ಸಮಾನರಪ್ಪ, ದೇವರು ನನಗೆ ಹೇಗೆ ತಾಯಿ ಆ ಮಗುಗೊಂದು ಈ ಮಗುಗೊಂದು ಮಾಡುತ್ತಾ, ತಾಯಿ ದೃಷ್ಟಿಯಲ್ಲಿ ದೊಡ್ಡ ಮಗ ಚಿಕ್ಕ ಮಗ ಎಲ್ಲ ಒಂದೇ, ಹಾಗೆ ಈ ದೇಶದ ಎಲ್ಲ ಜಾತಿ ಮಕ್ಕಳು ಕೂಡ ದೇವರ ಕಣ್ಣಿಗೆ ಒಬ್ಬನೇ. ನಾವೆಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ಗಾಂಧಿ ಎಲ್ಲರನ್ನೂ ದೇವಾಲಯಕ್ಕೆ ಪ್ರವೇಶ ಕೊಡಿಸೋದಕ್ಕೋಸ್ಕರ ಉಡುಪಿ. ಕೆಲವು ದೇವಸ್ಥಾನಗಳಲ್ಲಿ ಒಪ್ಪಲಿಲ್ಲ. ಗಾಂಧೀಜಿ ನೀವು ಮಾತ್ರ ಬನ್ನಿ ಅಂತ ಕರೆದ್ರು. ಗಾಂಧೀಜಿ ಹೇಳಿದ್ರು, ಯಾವ ದೇವಸ್ಥಾನದಲ್ಲಿ ಹರಿಯ ಮಕ್ಕಳಿಗೆ ಪ್ರವೇಶ ಇಲ್ಲವೋ ಆ ದೇವಸ್ಥಾನಕ್ಕೆ ನಾನು ಹೇಗೆ ಬರೋದಪ್ಪ, ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಿ ನಿರಾಕರಿಸಿದ್ರು. ಜಾತಿಗಳನ್ನ ಜೋಡಿಸಿದ್ರು. ಧರ್ಮದ ಸಂಘರ್ಷ ಇತ್ತು. ಬ್ರಿಟಿಷರು ಹಿಂದೂಗಳನ್ನ, ಮುಸ್ಲಿಮರನ್ನ ಒಡೆದ್ರೆ ಮಾತ್ರ ಇವರು ನಮ್ಮ ಗುಲಾಮರಾಗಿರ್ತಾರೆ ಅಂತ ಏನು ವಿಷಬೀಜ ಬಿತ್ತಿದ್ರು. ಗಾಂಧಿಗೆ ಇದರ ಗುಟ್ಟು ಗೊತ್ತಿತ್ತು, ಇವರಿಬ್ಬರನ್ನ ಜೋಡಿಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ, ಇವರನ್ನ ಜೋಡಿಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ. ಗಾಂಧೀಜಿ ಇವರನ್ನ ಜೋಡಿಸೋದಕ್ಕೋಸ್ಕರ ಹೋರಾಟ ಮಾಡಿದ್ರು. ಹಳ್ಳಿಗಳಲ್ಲಿ ಹೋಗಿ ಎಲ್ಲಾದ್ರೂ ಸಂಘರ್ಷ ಗಲಾಟೆ ಆದ್ರೆ ಗಾಂಧಿಯಲ್ಲಿ ಉಪವಾಸ ಕೂತ್ಕೊಳ್ತಾ ಇದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಕುವೆಂಪು ಬರೋದ್ರಲ್ಲ, ಅವನಿಲ್ಲಿಲ್ಲ ಆ ದೂರದಲ್ಲಿ ದಾರಿದ್ರ್ಯ, ದುಃಖ, ದೈನ್ಯ, ಧನಮದಗಳೊಡನೆ ವಾದಿಸುತ್ತೆ, ಬೋಧಿಸುತ್ತೆ, ಕರುಣೆಯನ್ನು ಸಾಧಿಸುತ್ತೆ, ಭಕ್ತಿயும் ದೇವರನ್ನು ಪ್ರಾರ್ಥಿಸುತ್ತೆ, ನಿರಶನ ವ್ರತನಿಷ್ಠನಾಗಿ ಹೊರ ನೋಡಲಿ ಧರ್ಮಶಕ್ತಿಯ ಕೃಪೆಯನ್ನು ಅರ್ಪಿಸುತ್ತೆ. ಉಪವಾಸ ಕೂತ್ಕೊಂಡಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಉಪವಾಸದಿಂದ ವಾಪಸ್ ಬರಲ್ಲ, ನೀವು ನಿಮ್ಮ ಹಿಂಸೆಯನ್ನು ಮೊದಲು ನಿಲ್ಲಿಸಿ ಅಂತ ಕೈ ಜೋಡಿಸಿ ಬೇಡ್ತಾ ಇದ್ದಾನೆ. ಅಹಂಕಾರದ ದಬ್ಬಾಳಿಕೆಯಿಂದ ಯಾರಾದ್ರೂ ಮೇಲೆ ಹೊಡೆಯೋದಕ್ಕೆ ನಿಂತರೆ ನನಗೊಡಿ ಮೊದಲು ಅಂತ ಗಾಂಧಿ ಮುಂದೆ ನಿಂತ್ಕೊಳ್ತಾ ಇದ್ದಾನೆ, ತಡೀತಾ ಇದ್ದಾನೆ. ನೌಖಾಲಿಯಲ್ಲಿ ಗಾಂಧೀಜಿ ಉಪವಾಸ ಮಾಡ್ತಾ ಕೂತ್ರು. ಇದು ಈ ದೇಶದ ನಿಜವಾದ ಸ್ವಾತಂತ್ರ್ಯ ಹೋರಾಟ. ಪಂಡಿತ್ ನೆಹರು ಗಾಂಧಿ ಶಿಷ್ಯ, ಈತ ಹಿಂದೆ ಬಿದ್ನ. ಪಂಡಿತ್ ನೆಹರು ಅವರು ಈ ದೇಶದ ಹೋರಾಟ, ಬಹಳಷ್ಟು ಜನ ಇವತ್ತು ಪಂಡಿತ್ ನೆಹರುನ ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಚಿತ್ರದಿಂದಲೇ ಕಿತ್ತಾಕ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಯೋಚನೆ ಮಾಡಿ, ಪಂಡಿತ್ ನೆಹರು ಆಗ್ಲೇ ಜೈಲಿಂದ ಮಗಳಿಗೆ ಬರೆದಿದ್ದ ಪತ್ರನ ನೀವು ಹೇಳಿದ್ರಿ ಸರ್. ಪಂಡಿತ್ ನೆಹರು ಜೈಲಲ್ಲಿ ಕೂತ್ಕೊಂಡು ಹೆಂಡತಿಗೂ ಪತ್ರ. ಸುಭಾಷ್ ಚಂದ್ರ ಬೋಸ್ಗೂ ಪಂಡಿತ್ ನೆಹರುಗೂ ವಿರುದ್ಧ ಕಥೆ ಕಟ್ತೀವಿ. ಕಥೆಗಳು, ಸುಳ್ಳು ಕಥೆಗಳು ಎಂದಿಗೂ ಇತಿಹಾಸವಾಗೋದಕ್ಕೆ ಸಾಧ್ಯ ಇಲ್ಲ. ನಾನಿಂಥ ಸಾವಿರಾರು ಕಥೆಗಳನ್ನು ಕೇಳಿ ನಿಜವಾದ ಇತಿಹಾಸವನ್ನು ಓದ್ಕೊಂಡು ನಾನು ಮನುಷ್ಯತ್ವ ಮಾತ್ರ ದೊಡ್ಡದು ಅಂತ ಬದಲಾಗಿದ್ದೀನಿ. ಮನುಷ್ಯತ್ವ ಮಾತ್ರ ದೊಡ್ಡದು, ಸತ್ಯ ಮಾತ್ರ ಗೆಲ್ಲುತ್ತೆ. ಎಲ್ಲ ದೇಶಕ್ಕೂ ಒಂದೊಂದು ಧ್ಯೇಯವಾಕ್ಯ ಇದೆ. ಅಮೆರಿಕಾಗೆ ಡೈ ಟ್ರಸ್ಟ್ ಇನ್ ಗಾಡ್, ನಿಮ್ಮ ನಂಬಿಕೆ ದೇವರ ಮೇಲೆ ಸದಾ ಇರಲಿ, ಅದು ಅವ್ರದ್ದು ಧ್ಯೇಯವಾಕ್ಯ. ಆದ್ರೆ ಅತಿ ಹೆಚ್ಚು ನಾಸ್ತಿಕರಿದ್ದಾರೆ ದೇಶದಲ್ಲಿ. ಭಾರತದ ಧ್ಯೇಯವಾಕ್ಯ ಏನು? ಭಾರತ, ಎಲ್ಲ ದೇಶಕ್ಕೂ ಒಂದೊಂದು ಧ್ಯೇಯವಾಕ್ಯ ಇದೆ, ಭಾರತಕ್ಕೂ ಒಂದು ಧ್ಯೇಯವಾಕ್ಯ ಇದೆ. ಈ ಧ್ಯೇಯವಾಕ್ಯವನ್ನ ಈ ದೇಶಕ್ಕೆ ಕೊಟ್ಟದ್ದು ಕೂಡ ಮಹಾತ್ಮ ಗಾಂಧಿಯವರು. ಭಾರತದ ಧ್ಯೇಯವಾಕ್ಯ ಏನು ಅಂದ್ರೆ ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಉಪನಿಷತ್ ವಾಕ್ಯವನ್ನ ಭಾರತ ಧ್ಯೇಯವಾಗಿಸಿದ್ದು ಮಹಾತ್ಮ ಗಾಂಧಿ. ಯಾಕೆಂದ್ರೆ ಸತ್ಯವೇ ದೇವರು ಅಂತ ಹೇಳಿದ್ರು ಗಾಂಧಿ. ಹಿಂಗಾಗಿ ನಾನು ಸತ್ಯ ಹೇಳ್ತಾ ಇದ್ದೀನಿ. ಆ ಕಡೆ ನೆಹರು, ಈ ಕಡೆ ಸುಭಾಷ್, ಇವರಿಬ್ರು ಕೂಡ ಸುಭಾಷರು ಹೋರಾಟ ಮಾಡಿದ್ರು, ನೆಹರು ಸುಭಾಷರಿಗೆ ಮೋಸ ಮಾಡಿದ್ರು ಅನ್ನುವ ಕಥೆಗಳನ್ನ ವ್ಯಾಟ್ಸಾಪ್ ಯೂನಿವರ್ಸಿಟಿಗಳಲ್ಲಿ ಪುಂಖಾನುಪುಂಖವಾಗಿ ಕುಂತಿದ್ದಾರೆ. ಆದರೆ ಸತ್ಯ ಇತಿಹಾಸ ಏನು ಅಂದ್ರೆ, ನೆಹರು ಗಾಂಧಿಯವರಂತೆ ಅಹಿಂಸಾ ಮಾರ್ಗದಲ್ಲಿ ನಂಬಿಕೆ ಇತ್ತು. ಸುಭಾಷರು ಹೇಳಿದಂತ ರಕ್ತ ಕ್ರಾಂತಿಯನ್ನ, ಗಿವ್ ಮಿ ಬ್ಲಡ್ ಐ ಗಿವ್ ಯು ಫ್ರೀಡಮ್ ಅಂತ ಹೇಳಿ ಆ ಮನುಷ್ಯ ಗರ್ಜಿಸಿದಾಗ ಅದಕ್ಕೆ ಒಪ್ಲಿಲ್ಲ ಗಾಂಧಿ. ಯಾಕೆ ಒಪ್ಲಿಲ್ಲ ಅಂತಂದ್ರೆ ಗಾಂಧಿಗೊಂದು ಸ್ಪಷ್ಟತೆ ಇತ್ತು. ಅವರು ಆಸ್ಟ್ರಿಯಾಗ ಹೋದ್ರು, ಆಸ್ಟ್ರಿಯಾದಲ್ಲಿದ್ದಂತ ಮೂಲ ಜನಾಂಗವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು. ಇವತ್ತು ಬಿಳಿಯರೇ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಅಮೆರಿಕಾಗ ಹೋದ್ರು, ಅಮೆರಿಕಾದೆಲ್ಲ ಬ್ರೌನ್ ಸ್ಕಿನ್ ಪೀಪಲ್, ಭಾರತೀಯರ ತರದೇ ಬ್ರೌನ್ ಸ್ಕಿನ್ ಜನಗಳವರೆಲ್ಲರೂ. ಅಮೆರಿಕಾದಲ್ಲಿದ್ದಂತ ಎಲ್ಲ ಮೂಲ ಜನರುಗಳನ್ನು ಸಂಪೂರ್ಣ ಸಾಯೋದಕ್ಕೆ ಬಿಟ್ರು, ಸಾಯಲಿ ಅಂತ ಬಿಟ್ರು. ಬಿಳಿಯರೇ ಇದ್ದಾರೆ ಇವತ್ತು ಅಮೆರಿಕಾದಲ್ಲಿ ಬಹುತೇಕ. ಭಾರತದಲ್ಲೂ ಕೂಡ ಅವರು ಅದೇ ಪ್ರಯತ್ನವನ್ನ ಮಾಡೋದಕ್ಕೆ ಬ್ರಿಟಿಷರು ತಯಾರಿದ್ದಾರೆ. ಸೊ ಬ್ರಿಟಿಷ್ ಸೈನಿಕರಲ್ಲಿ ಯಾರಿದ್ದಾರೆ ಯುದ್ಧ ಮಾಡೋದಕ್ಕೆ? ಇಂಗ್ಲೆಂಡ್ ನಿಂದ ಬಂದಿಲ್ಲ ಅವ್ರು ಯಾರು, ಅವರೆಲ್ಲ ಇಲ್ಲಿಯವರೇ ಪಾಪ, ಭಾರತದವರೇ. ನಮ್ಮ ಪುತ್ತೂರು, ಸುಳ್ಯ,
ಇಲ್ಲಿನ ಧಾರವಾಡ, ಚಿಕ್ಕಮಗಳೂರು ಇಲ್ಲಿಯವರೇ ಸೇರ್ಕೊಂಡಿದ್ರು. ಅಲ್ಲಿ ಯಾಕೆ ಸೇರ್ಕೊಂಡಿದ್ರು? ಅವರು ದೇಶದ್ರೋಹಿ ಅಲ್ಲ, ಹೊಟ್ಟೆಗಿಲ್ಲ ಪಾಪ. ಬ್ರಿಟಿಷ್ ಸೇನೆ ಸೇರ್ಕೊಂಡ್ರೆ ಸಂಬಳ ಕೊಡ್ತಾರೆ ಅಂತ ಸೇನೆಗೆ ಸೇರ್ಕೊಂಡಿದ್ರು. ಈ ಭಾರತೀಯರನ್ನ ಕಾಂಗ್ರೆಸ್ ಇನ್ನೊಂದು ಗುಂಪು ಸೈನಿಕರ ಗುಂಪನ್ನು ಕಟ್ಟಿ ಇವ್ರ ವಿರುದ್ಧ ಇವ್ರನ್ನೇ ಚೂ ಬಿಟ್ಟು ಒಬ್ಬರನ್ನೊಬ್ಬರು ಶೂಟ್ ಮಾಡಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಗಾಂಧಿ ಹೇಳಿದ್ರು, ನಮ್ಮವರನ್ನ ನಾವು ಕೊಂದು ಪಡ್ಕೊಳ್ಳುವ ಸ್ವಾತಂತ್ರ್ಯ ಎಂದಿಗೂ ಸ್ವಾತಂತ್ರ್ಯವಾಗೋದಿಲ್ಲ, ಹೀಗಾಗಿ ನಾನು ಇದಕ್ಕೆ ಒಪ್ಪಲ್ಲ ಅಂದ. ಸುಭಾಷ್ ಬೇರೆ ದಾರಿ ಹಿಡಿತೀನಿ ಬಾಪು, ನನಗೆ ಆಶೀರ್ವಾದ ಮಾಡಿ ಅಂದ್ರು. ಆಯ್ತು, ನಿನ್ನ ನಂಬಿಕೆಗೆ ನಾನು ಅಡ್ಡ ಬರಲ್ಲ ಅಂದ್ರು ಗಾಂಧಿ. ಸುಭಾಷ್ ಬೇರೆ ಹೋದ್ರು. ಆದ್ರೆ ಗಾಂಧಿ ಮೇಲಿದ್ದಂತ ನಂಬಿಕೆ ಎಷ್ಟು ತೀವ್ರವಾಗಿತ್ತು ಸುಭಾಷ್ಗೆ ಅಂತಂದ್ರೆ, ಸುಭಾಷ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಅನ್ನು ಕಟ್ಟಿದ್ರು. ಆಜಾದ್ ಹಿಂದ್ ಫೌಜ್ ಅನ್ನು ಕಟ್ಟಿದಂತ ಸುಭಾಷ್ ಚಂದ್ರ ಬೋಸ್ ಅಲ್ಲಿ 3 ತುಕಡಿ ಮಾಡಿದ್ರು. ಆ 3 ಬ್ರಿಗೇಡ್ಗಳಿಗೆ ಹೆಸರಿಟ್ಟವ್ರು. ಯಂಗ್ ಬ್ರಿಗೇಡ್ ಹುಡುಗರು ಕೇಳಿಸ್ಕೊಳ್ಳಿ, ಎಲ್ಲಿದೆ ಅವ್ರಿಟ್ಟ ಹೆಸರೇನು ಗೊತ್ತಾ? ಅವ್ರು ಹೇಳಿದ್ರು ನೆಹರು ಬ್ರಿಗೇಡ್. ಸುಭಾಷ್ ಚಂದ್ರ ಬೋಸರ ತಮ್ಮ ಸೇನಾ ತುಕಡಿಗಳಿಗೆ ಅವರಿಟ್ಟ ಹೆಸರು ನೆಹರು ಬ್ರಿಗೇಡ್. ಮಹಾತ್ಮ ಗಾಂಧಿ ಬ್ರಿಗೇಡ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಬ್ರಿಗೇಡ್. ಆ ಹೆಸರುಗಳನ್ನು ಇಡೋದ್ರ ಮೂಲಕ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೊಂದು ಸಂದೇಶ ಕೊಟ್ಟರು. ಇವರು ಈ ದೇಶದ ಸ್ವಾತಂತ್ರ್ಯದ ಮುಂಚೂಣಿ ಹೋರಾಟಗಾರರು ಅನ್ನೋದನ್ನ ತಮ್ಮ ಹೃದಯಪೂರ್ವಕವಾಗಿ ಸುಭಾಷ್ ಚಂದ್ರ ಬೋಸ್ ಅನುಮೋದಿಸಿದರು. ದೂರದ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಂತ ಸುಭಾಷ್ ಚಂದ್ರ ಬೋಸ್ ಪಂಡಿತ್ ನೆಹರು ಅವ್ರಿಗೊಂದು ಪತ್ರ ಬರೆದ್ರು ಸರ್. ನನ್ನ ಹತ್ರ ಆ ಪತ್ರ ಇದೆ. ಆ ಪತ್ರದಲ್ಲಿ ಹೇಳ್ತಾರೆ, ಕೆಲವೇ ದಿವಸದಲ್ಲಿ ಬ್ರಿಟಿಷರು ನನ್ನ ಅರೆಸ್ಟ್ ಮಾಡಿಬಿಡ್ಬೋದು. ನಾನ್ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಮಾತು ನಿಮ್ಗೆ ಹೇಳ್ಬೇಕು ಪಂಡಿತ್ ಜಿ. ಈ ಮಾತುಗಳನ್ನ ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ನೆಹರು ಅವ್ರಿಗೆ ಬರೆದ ಪತ್ರ ಅದು. ನೀವು ಯಾವುದೇ ಕಾರಣಕ್ಕೂ ಹಂಜಬೇಡಿ, ಮುಂದೆ ಸಾಗಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರ್ದಿಷ್ಟ ಗತಿಯನ್ನ ಕೊಡಬಹುದಾದಂತ ಒಬ್ಬನೇ ಒಬ್ಬ ನಂಬಿಕಸ್ಥ ನಾಯಕ, ಅದು ಪಂಡಿತ್ ನೆಹರು ಅಂತ ನಾನು ಹೃದಯದಿಂದ ನಂಬಿದ್ದೇನೆ. ಬ್ರಿಟಿಷರು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರೆ ಈ ಮಾತನ್ನು ಹೇಳೋಕ್ಕಾಗಲ್ಲ, ಅದಕ್ಕೆ ಪತ್ರದ ಮೂಲಕ ಹೇಳ್ತಾ ಇದ್ದೀನಿ ಅಂತ ಹೇಳಿ ಪಂಡಿತ್ ನೆಹರು ಸುಭಾಷ್ ಚಂದ್ರ ಬೋಸ್ ಪಂಡಿತ್ ನೆಹರು ಅವ್ರಿಗೆ ಪತ್ರ ಬರೆದರು. ನೆಹರು ಬಗ್ಗೆ ಸುಭಾಷ್ ಚಂದ್ರ ಬೋಸ್ಗೆ ಎಷ್ಟು ಪ್ರೀತಿ ಇತ್ತು. ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಇದ್ರು, ಪಂಡಿತ್ ನೆಹರು ಜೈಲಲ್ಲಿ ಇದ್ರು. ಒಂದ್ಸಲ ಪಂಡಿತ್ ನೆಹರು ಹೆಂಡತಿ ಕಮಲಾ ನೆಹರು, ಆಕೆ ಕೂಡ ಈ ದೇಶ ಕಂಡಂತ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರತಿ. ಆಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಮಾಡ್ತಾ ಅನಾರೋಗ್ಯ ಪೀಡಿತರಾದರು. ನೆಹರು ಜೈಲಲ್ಲಿದ್ದಾರೆ, ಹೆಂಡತಿ ರೋಗಗ್ರಸ್ತರಾಗಿದ್ದಾಳೆ. ಈ ದೇಶದಲ್ಲಿ ಎಲ್ಲರೂ ರಾಜಕಾರಣಿಗಳಿದ್ದಾರೆ, ಎಲ್ಲಾ ಪಕ್ಷದಲ್ಲಿ ರಾಜಕಾರಣಿಗಳಿದ್ದಾರೆ. ಅವರ ಪ್ರಥಮ ಆದ್ಯ ಕರ್ತವ್ಯ ಏನಾಗಿರುತ್ತೆ? ಹೆಂಡತಿ ಮಕ್ಕಳೇ ಮೊದಲ ಆದ್ಯತೆ ಆಗಿರುತ್ತೆ. ಪಾರ್ಟಿಲೆಸ್. ಪಂಡಿತ್ ನೆಹರು ಏನ್ ಮಾಡಿದ್ರು? ಸಾರ್, ನಿಮ್ ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ, ಅವಳನ್ನ ಕಾಪಾಡಿ ಅಂತ ಪತ್ರ ಬರೆದ್ರೆ, ಅವ್ರನ್ನ ಕಾಪಾಡೋದಕ್ಕೆ ನೀವು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೀರಿ ಅಂತ ಕೇಳಿದ್ರೆ ಪಂಡಿತ್ ನೆಹರು ಅವರು ಅದಕ್ಕೆ ಒಪ್ಪಲಿಲ್ಲ. ನಾನು ಈ ದೇಶದ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮೋಸ ಮಾಡಲಾರೆ ಅಂತ ಹೇಳಿ ಪಂಡಿತ್ ನೆಹರು ಅವರು ನಿರಾಕರಿಸಿದ್ರು. ಆಗ ಪಂಡಿತ್ ನೆಹರು ಅವರ ಹೆಂಡತಿ ಕಮಲಾ ಅವರನ್ನ ಸುಭಾಷರು ವಿದೇಶಕ್ಕೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಪಂಡಿತ್ ನೆಹರು ಅವರಿಗೆ ತನ್ನ ಪ್ರೀತಿಯ ಗೆಳೆಯನಿಗೆ ನಾನು ಮಾಡಬಹುದಾದಂತ ಅತ್ಯಂತ ಕನಿಷ್ಠ ಸೇವೆ ಇದು ಅಂತ ಅಂದ್ರು ಸುಭಾಷ್. ಎಂಥ ಪ್ರೇಮ ಅವರಿಬ್ಬರ ನಡುವೆ, ಅದೆಂತ ಸ್ನೇಹ. ವಾಟ್ ಎ ಗ್ರೇಟ್ ಫ್ರೆಂಡ್ಶಿಪ್, ವಾಟ್ ಎ ಗ್ರೇಟ್ ಫ್ರೆಂಡ್ಶಿಪ್. ವಾಟ್ಸಾಪ್ ಯೂನಿವರ್ಸಿಟಿ ಅವ್ರಿಗೆ ಇದೆಲ್ಲ ಗೊತ್ತಿದೆಯಾ? ಹಾಗಾದ್ರೆ ಪಂಡಿತ್ ನೆಹರು ಹಿಂದೆ ಬಿದ್ರ? ಪಂಡಿತ್ ನೆಹರು ಜೈಲಲ್ಲಿದ್ರು. ಆಗ್ಲೇ ಸರ್ ಹೇಳ್ತಾ ಇದ್ರು, ರಮಾನಾಥ್ ರೈಗಳು ಇಂದಿರಾ ಗಾಂಧಿ ಅವರಿಗೆ ಮಗಳಿಗೆ ಜೈಲಿಂದ ಅಪ್ಪ ಪತ್ರ ಬರೆದ ಕಥೆಯನ್ನು ಹೇಳ್ತಾ ಇದ್ರು. ಸರ್, ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ, ಗರ್ಭಿಣಿ ಹೆಂಗಸು, ನೀವು ಈ ಸಂದರ್ಭದಲ್ಲಿ ಅವಳು ನೋಡ್ಕೊಳ್ಳದೆ ಹೋದ್ರೆ ಮಗುನೂ ಸಾಯುತ್ತೆ, ಅಮ್ಮನೂ ಸಾಯ್ತಾಳೆ, ದಯವಿಟ್ಟು ನೀವು ಜೈಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಪಂಡಿತ್ ನೆಹರು ಹೇಳ್ತಾರೆ, ನನ್ನನ್ನು ನಂಬಿ ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿದ್ದಾರೆ, ಅವರೆಲ್ಲರಿಗೂ ಮೋಸ ಮಾಡಿ ನಾನೊಬ್ಬ ಮಾತ್ರ ಹೇಗೆ ಹೋಗೋದಕ್ಕೆ ಸಾಧ್ಯ? ಏನ್ ಮಾಡ್ಬೇಕು? ಬ್ರಿಟಿಷರಿಗೆ ದಂಡ ಕಟ್ಟಿಬಿಟ್ಟು ನೀವು ಕ್ಷಮಾಪಣೆ ಕೇಳಿದ್ರೆ ನಿಮ್ಮನ್ನು ಹೊರಗಡೆ ಬಿಡ್ತಾರೆ ಅಂತ ಪಂಡಿತ್ ನೆಹರು ಹೇಳಿದ್ರು. ಐ ಕ್ಯಾನ್ ನೆವರ್ ಡೂ ಸಚ್ ಎನ್ ಹೆರಸಿ. ಇಂಥ ಪಾಪ ಕೃತ್ಯವನ್ನು ನಾನು ಯಾವತ್ತೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನ್ ಪತ್ರ ಬರೆಯಲ್ಲ ಅಂದ್ರು ಪಂಡಿತ್ ನೆಹರು. ಆದ್ರೆ ಯೋಚನೆ ಮಾಡಿ, ಪಂಡಿತ್ ನೆಹರು ಅವರ ಹೆಂಡತಿ ಕಾಯಿಲೆ ತೀವ್ರವಾಗಿ ಬಿಗಡಾಯಿಸಿತು. ಪಂಡಿತ್ ನೆಹರು ಹೆಂಡತಿ ಮಗು ಜನ್ಮ ಕೊಟ್ಟರು. ಆ ಕಾಯಿಲೆ ಇತಿಹಾಸ ಕಳೆದು ವಾಟ್ಸಾಪ್ ವಿಶ್ವವಿದ್ಯಾನಿಲಯ ಎಲ್ಲ ಕಡೆ ರಾರಾಜಿಸೋದಕ್ಕೆ ಶುರುವಾಯಿತು.
ಇದೇ ವಾಟ್ಸಾಪ್ ವಿಶ್ವವಿದ್ಯಾಲಯ ನನ್ನಂಥ ಜನ ಓದ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಇದನ್ನೇ ಪ್ರಚಾರ ಮಾಡಿದ್ರು. ಸತ್ಯ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಇಲ್ಲ, ಸತ್ಯ ಲೈಬ್ರರಿಗಳಲ್ಲಿದೆ. ಸತ್ಯ ಪ್ರಾಮಾಣಿಕರು ಬರೆದಿರುವಂತಹ ಲೈಬ್ರರಿ ಒಳಗಡೆ ಇದೆ. ಪಂಡಿತ್ ನೆಹರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಸುಭಾಷ್ ಚಂದ್ರ ಬೋಸ್ ವಿದೇಶದಲ್ಲಿದ್ದಾಗ ಒಬ್ಬಳು ಎಮಿಲಿ ಅನ್ನುವಂಥ ವಿದೇಶಿ ಹೆಣ್ಣು ಮಗಳನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದರು. ಶಿ ವಾಸ್ ಎ ಫಾರಿನರ್, ಶಿ ವಾಸ್ ಎ ಕ್ರಿಶ್ಚಿಯನ್ ವುಮನ್. ಅಯ್ಯೋ, ನನ್ನ ಗೆಳೆಯ ನೇತಾಜಿ ಸತ್ತು ಹೋಗ್ಬಿಟ್ನಲ್ಲ, ಅವನ ಹೆಂಡತಿ ಮತ್ತು ಅವನಿಗೊಂದು ಮಗು ಇದೆ ಅಂತ ನೆಹರು ಗೊತ್ತಿತ್ತು. ಅವರು ಅನಾಥರಾಗಬಾರದು, ಈ ದೇಶಕ್ಕೋಸ್ಕರ ದುಡಿದಂತ ಮಹಾಪುರುಷನೊಬ್ಬನ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನ ನಾವೇ ಹೊರಬೇಕು ಅಂತ ಹೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಹೆಂಡತಿ ಮತ್ತು ಮಕ್ಕಳನ್ನ ಹುಡುಕಿ ಅವರಿಗೆ ಪ್ರತಿ ತಿಂಗಳು ಅವರ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಕಳಿಸುವ ವ್ಯವಸ್ಥೆಯನ್ನು ಪಂಡಿತ್ ನೆಹರು ಮಾಡಿದ್ರು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಹಿ ವಾಸ್ ಎ ಕಮ್ಯುನಿಸ್ಟ್. ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಕಾಂಗ್ರೆಸ್ಸಿಗರೇ ಹೋರಾಟ ಮಾಡಿದ್ರೆ ಇಲ್ಲ, ಬೇರೆಯವರು ಮಾಡಿದ್ರು. ಅವ್ರು ಯಾರು? ಕಮ್ಯುನಿಸ್ಟರು ಹೋರಾಟ ಮಾಡಿದ್ರು. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಇಟ್ ವಾಸ್ ಎ ಕಮ್ಯುನಿಸ್ಟ್ ಗ್ರೂಪ್. ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಬಟುಕೇಶ್ವರ ದತ್ತ, ದುರ್ಗಾ, ಇವರೆಲ್ಲರೂ ಕೂಡ ಆ ಕಮ್ಯುನಿಸ್ಟರ ವೇದಿಕೆಗಳ ಮೇಲೆ ನಿಂತು ಹೋರಾಟ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಹೀಗೆ ಸತ್ಯ ಮಾತ್ರ ಇತಿಹಾಸವಾಗಿ ಉಳಿಬೇಕು, ಸತ್ಯಕ್ಕೋಸ್ಕರ ಗಟ್ಟಿಯಾಗಿ ನಿಲ್ಲಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಸತ್ಯ, ನಾನು ತಿಳ್ಕೊಂಡಿರುವ ಸತ್ಯ ಏನು ಅಂತಂದ್ರೆ, ಈ ಜಗತ್ತು ಕನ್ನಡಿ ಇದ್ದ ಹಾಗೆ. ನನ್ನ ಮಾತಲ್ಲ, ವಿವೇಕಾನಂದರ ಮಾತು. ಈ ಜಗತ್ತಿಗೆ ಏನ್ ಕೊಡ್ತಿರೋ ಅದೇ ನಿಮಗೆ ವಾಪಸ್ ತೋರಿಸುತ್ತೆ. ನೀವು ಕನ್ನಡಿ ಮುಂದೆ ನಿಂತು ನಕ್ಕರೆ ಜಗತ್ತು ನಿಮ್ಮನ್ನು ನೋಡಿ ನಗುತ್ತೆ. ಇಲ್ಲಿ ಪ್ರೀತಿ ಹಂಚಿದ್ರೆ ಜಗತ್ತು ನಿಮಗೆ ವಾಪಸ್ ಪ್ರೀತಿ ಕೊಡುತ್ತೆ. ಕನ್ನಡಿ ಮುಂದೆ ನಿಂತು ಬೈದರೆ ಕನ್ನಡಿ ವಾಪಸ್ ನಿಮ್ಮನ್ನು ಬೈಯುತ್ತೆ. ಕನ್ನಡಿ ಮುಂದೆ ಉಗುಳಿದ್ರೆ ಕನ್ನಡಿ ನಿಮಗೆ ಉಗುಳುತ್ತೆ. ಈ ಜಗತ್ತು ಕನ್ನಡಿ. ಮಹಾತ್ಮ ಗಾಂಧಿಗೆ ಸತ್ಯ ಗೊತ್ತಿತ್ತು, ಪಂಡಿತ್ ನೆಹರೂಗೆ ಸತ್ಯ ಗೊತ್ತಿತ್ತು, ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಸತ್ಯ ಗೊತ್ತಿತ್ತು. ಈ ದೇಶವನ್ನ ಭಗತ್ ಸಿಂಗಿಗೂ ಈ ಸತ್ಯ ಗೊತ್ತಿತ್ತು. ಭಗತ್ ಸಿಂಗ್ ಕೂಡ ಇವತ್ತಿನ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಭಗತ್ ಸಿಂಗ್ ಇಂದು ಏಕಪಾತ್ರಾಭಿನಯ ಮಾಡಿ ಅಂತಂದ್ರೆ ಒಂದು ಗನ್ ಹಿಡ್ಕೊಂಡು, ಹರೀಶ್ ಸರ್ ಒಂದು ಗನ್ ಹಿಡ್ಕೊಂಡು ಮಕ್ಕಳು ಹಿಂಗೆ ಕರ್ ಅಂತ ಸೌಂಡ್ ಮಾಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಭಗತ್ ಸಿಂಗ್ ಅಂದ್ರೆ ಅವನೊಬ್ಬ ಹಿಂಸಾ ಪ್ರತಿಪಾದಕ. ಖಂಡಿತ ಇಲ್ಲ. ಭಗತ್ ಸಿಂಗ್ ಒಬ್ಬ ದೊಡ್ಡ ಓದುಗ. ಭಗತ್ ಸಿಂಗ್ ಜೈಲ್ ಸೇರೋಕ್ಕಿಂತ ಮುಂಚೆ 250 ಪುಸ್ತಕಗಳನ್ನ, ಜಗತ್ತಿನ ಬೇರೆ ಬೇರೆ ಲಿಟರೇಚರ್ಗಳನ್ನ, ಬೇರೆ ಬೇರೆ ದೇಶದ ಸಂವಿಧಾನಗಳನ್ನ, ಕಾನೂನುಗಳನ್ನ, ಬೇರೆ ಬೇರೆ ಚಿಂತಕರನ್ನ ಓದ್ತಾ ಇದ್ದ. ಜೈಲ್ ಹೋದ್ಮೇಲೆ ಭಗತ್ ಸಿಂಗ್ ಜೈಲೊಳಗಡೆ ಕೂತ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಸತ್ಯಾಗ್ರಹ ಮಾಡ್ದ. ಯಾಕೆ ಸತ್ಯಾಗ್ರಹ ಮಾಡ್ದ ಅಂದ್ರೆ ಜೈಲಲ್ಲಿ ಬರೋದು ಪುಸ್ತಕ ಕೊಡಬೇಕು ಅಂತ ಸತ್ಯಾಗ್ರಹ ಮಾಡ್ದ. ಭಗತ್ ಸಿಂಗ್ ಒಬ್ಬ ಮಹಾನ್ ವಿದ್ಯಾವಂತ, ಮಹಾನ್ ಬುದ್ಧಿವಂತ. ಜೈಲಲ್ಲಿ ಕೂತ್ಕೊಂಡು ಸಾಯೋದಕ್ಕಿಂತ ಮುಂಚೆ 300 ಪುಸ್ತಕ ಓದ್ದ. ಇಟ್ಸ್ ಇನ್ ಆರ್ಕೈವ್ಸ್. ಜೈಲೊಳಗಡೆ ಭಗತ್ ಸಿಂಗ್ ಇದ್ದಾಗ ಯಾವ್ಯಾವ ಪುಸ್ತಕ ಓದ್ದ ಅಂತ ಪಟ್ಟಿ ಮಾಡಿದ್ದಾರೆ. 300 ಪುಸ್ತಕ ಓದಿದ್ದಾನೆ ಜೈಲಲ್ಲಿ. ಭಗತ್ ಸಿಂಗ್ ಗಲ್ಲಿಗೆ ಇರೋದಕ್ಕಿಂತ ಮುಂಚೆ ಲೆನಿನ್ನ ದ ರೆವಲ್ಯೂಷನ್ ಪುಸ್ತಕವನ್ನು ಓದ್ತಾ ಇದ್ದ. ರೆವಲ್ಯೂಷನ್ ಪುಸ್ತಕವನ್ನು ಓದ್ತಾ ಇದ್ದ. ಹೀಗೆ ಭಗತ್ ಸಿಂಗ್ ಕೂಡ ಹಿಂಸೆಯ ಪ್ರತಿಪಾದಕ ಆಗಿರಲಿಲ್ಲ. ಅವನು ಹೇಳ್ತಾ ಇದ್ದ ವಸುದೈವ ಕುಟುಂಬಕಂ. ಈ ಶ್ಲೋಕದ ಬಗ್ಗೆ ಭಗತ್ ಸಿಂಗ್ ಒಂದು ಸುಂದರವಾದ, ಇಡೀ ವಿಶ್ವವೇ ಒಂದು ಕುಟುಂಬ ಆಗ್ಬೇಕು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಒಂದು ಆರ್ಟಿಕಲ್ ಬರೀತಾನೆ ಭಗತ್ ಸಿಂಗ್. ಅದರೊಳಗಡೆ ಉಪನಿಷತ್ತಿನ ಒಂದು ವಾಕ್ಯವನ್ನ ಬರೀತಾನೆ. ಅವನು ಏನ್ ಬರೀತಾನೆ ಅಂತಂದ್ರೆ ಅವನು ಹೇಳ್ತಾನೆ, ಅಯಂ ಬಂಧು ಅಯಂ ನೇತಿ ಗಣನಾಂ ಲಘು ಚೇತಸಾಂ, ಅಯಂ ಬಂಧು ಅಯಂ ನೇತಿ ಗಣನಾಂ ಲಘು ಚೇತಸಾಂ, ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅನ್ನುವ ಮಾತು ಬರೀತಾರೆ. ಇವ್ರು ನನ್ನವರು, ಇವ್ರು ನನ್ನ ಧರ್ಮದವರು, ಇವ್ರು ನನ್ನ ಜಾತಿಯವರು, ಇವ್ರು ನನ್ನವರಲ್ಲ ಅಂತ ಹೇಳೋರು ಸಾಮಾನ್ಯ ಕೆಳಮಟ್ಟದ ಮನಸ್ಥಿತಿಯವರು, ಉದಾರ ಚರಿತರಾದವರು ಇಡೀ ವಿಶ್ವವನ್ನೇ ಒಂದು ಕುಟುಂಬ ಅಂತ ಪ್ರತಿಪಾದಿಸ್ತಾರೆ ಅನ್ನುವ ಉಪನಿಷತ್ ವಾಕ್ಯವನ್ನು ಕೂಡ ಭಗತ್ ಸಿಂಗ್ ಬರೆದಿರ್ತಾನೆ.